ಕಂಟ್ರೋಲ್ ಮಾಡೋದು. ಆಕ್ಚುಲಿ ಅದು ಒಂದು ಡ್ರಾಬ್ಯಾಕ್ಸ್ ಅದಾವ. ನೀವು ಚೀನಾ ನೋಡಿಲ್ಲ ಅನ್ಸುತ್ತೆ. ಅಲ್ಲಿ ಸಡನ್ ಆಗಿ ಏನ್ ಮಾಡಿದ್ರು, ಒಂದೇ ಮಗು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಈಗ ಏನಾಗ್ಬಿಟ್ಟಿದೆ, ಚೀನಾ ಆಲ್ ಓವರ್ ವರ್ಲ್ಡ್ ನಲ್ಲಿ ಅತಿ ಹೆಚ್ಚು ಯಂಗೆಸ್ಟ್ ಪಾಪ್ಯುಲೇಷನ್ ಇಲ್ಲ, ಅಲ್ಲಿ ಎಲ್ಲ ಓಲ್ಡ್ ಪಾಪ್ಯುಲೇಷನ್ಸ್ ಐತಿ. ದಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ ಆಫ್ ಪಾಪ್ಯುಲೇಷನ್ ಕಂಟ್ರೋಲ್. ಓಕೆ, ಇರ್ಲಿ. ಬಟ್ ಒನ್ ವೇ ವಿ ಕ್ಯಾನ್ ಕಂಟ್ರೋಲ್ ಪಾಪ್ಯುಲೇಷನ್, ಇಟ್ಸ್ ಓಕೆ, ಲಿವ್ ಇಟ್. ನೆಕ್ಸ್ಟ್ ಮತ್ತೇನ್ ಮಾಡ್ಬೋದು ಈಗ? ಆಕ್ಚುಲಿ ಈಗ ಹೊಸ ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಪಾಪ್ಯುಲೇಷನ್ ಹೆಚ್ಚಿರುತ್ತಲ್ಲ ಆ ದೇಶ ಬೆಸ್ಟ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಯಾಕೆ ಹೇಳಿ, ಆಲ್ ಓವರ್ ವರ್ಲ್ಡ್ನಾಗ ಇಂಡಿಯಾದವರು ಅತಿ ಹೆಚ್ಚು ಸಾಫ್ಟ್ವೇರ್ ಪ್ರೊಡಕ್ಷನ್ ಮಾಡೋರು, ಅತಿ ಹೆಚ್ಚು ಏನೋ ಕಾಲ್ ಸೆಂಟರ್ BPOs ಅಂದ್ರೆ ಬೆಂಗಳೂರಲ್ಲಿ ಕುತ್ಕೊಂಡು ಏನು ಯಾವುದೋ ಒಂದು ಆಸ್ಟ್ರೇಲಿಯಾದೋ ಇಂಗ್ಲೆಂಡ್ದೋ ಜಾಬ್ ಮಾಡ್ತಾರ ನವೇಡೇಸ್. ಸೊ ಓಕೆ, ಬಟ್ ಇಟ್ ಈಸ್ ಒನ್ ಆಫ್ ದ ವೇ, ಬಟ್ ನಾಟ್ ದಟ್ ಈಸ್ ದ ಫಿಕ್ಸ್. ಅದೇ ಒಂದು ಫೈನಲ್ ಅಂತಲ್ಲ. ಬೇರೆ ವೇದಾಗ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಪಾಪ್ಯುಲೇಷನ್ ಅನ್ನ ಹೇಳ್ರಿ ನಾನು. ನಾಳೆ ಹೇಳ್ತೀರಿ, ಗೊತ್ತಾಯ್ತಲ್ಲ ಈಗ ಪ್ರಾಬ್ಲಮ್ಸ್. ಈಗ ನೋಡ್ರಿ, ಏನು ಹೌ ಟು ಓವರ್ಕಮ್ ಅನ್ಎಂಪ್ಲಾಯ್ಮೆಂಟಿಗೆ ಹೆಂಗ್ ಓವರ್ಕಮ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಏನು ಹೇಳ್ತಾರ, ಒಂದು ಏನೋ ಪಾಪ್ಯುಲೇಷನ್ ಕಂಟ್ರೋಲ್ ಹೇಳಿದ್ರಿ. ಓಕೆ, ಬಟ್ ಐತಪ್ಪ ಪಾಪ್ಯುಲೇಷನ್, ಬಟ್ ಹೌ ಟು ಯೂಸ್ ದ ಪ್ರೆಸೆಂಟ್ ಪಾಪ್ಯುಲೇಷನ್. ಈಗ ನಮ್ಮ ಇಂಡಿಯಾದಾಗ ಅತಿ ಯಂಗೆಸ್ಟ್ ಪಾಪ್ಯುಲೇಷನ್ ಇರೋದು ಆಲ್ ಓವರ್ ವರ್ಲ್ಡ್ನಾಗ ಇಂಡಿಯಾ. ಓಕೆ, ಹೌ ಟು ಯೂಸ್ ದಿಸ್ ಯಂಗೆಸ್ಟ್ ಪಾಪ್ಯುಲೇಷನ್, ಹೇಗೆ ಯೂಸ್ ಮಾಡ್ಕೋಬಹುದು ನಾವು ಅಂದ್ರೆ ಅವ್ರನ್ನ ಪ್ರೊಡಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೋಬಹುದು, ಸ್ಕಿಲ್ ಓರಿಯೆಂಟೆಡ್ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಈಗ ನೋಡ್ರಿ, ಚೀನಾ ಎಲ್ಲ ಪ್ರೊಡಕ್ಷನ್ ಮಾಡ್ತಾರ ಅವರು, ಬಟ್ ನಮ್ಮ ಇಂಡಿಯಾದಾಗ ಪ್ರೊಡಕ್ಷನ್ ಇಲ್ಲ. ಅಂದ್ರೆ ಸಾಫ್ಟ್ವೇರ್ ಇದೆ, ಹಾರ್ಡ್ವೇರ್ ಪ್ರೊಡಕ್ಷನ್ ಇಲ್ಲ. ಅಂದ್ರೆ ನಾವು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಡಿಯಾದವ್ರು ಬರೀತಾರೆ, ಸಾಫ್ಟ್ವೇರ್ ನಲ್ಲಿ ಬಹಳಷ್ಟು ಮುಂದಿದೆ ನಾವು. ಬಟ್ ಅದೇ ಕಂಪ್ಯೂಟರ್ CPU ರೆಡಿ ಮಾಡೋದು, ಅದೇ ಮದರ್ ಬೋರ್ಡ್ ರೆಡಿ ಮಾಡೋದು, ಅದೇ ಏನೋ ಕಂಪ್ಯೂಟರ್ ಮಾನಿಟರ್ ರೆಡಿ ಮಾಡೋದು ನಮ್ಮಲ್ಲಿ ಇಲ್ಲ, ಪ್ರೊಡಕ್ಷನ್ ಯೂನಿಟ್ಸ್ ಇಲ್ಲ. ಸೊ ಎಂಪ್ಲಾಯ್ಮೆಂಟ್ ಈಗಿರೋ ಏನೋ ಯಂಗೆಸ್ಟ್ ಪಾಪ್ಯುಲೇಷನ್ ಅನ್ನ ನಾವು ಆಸ್ ಅ ಏನು ಯೂಸ್ ಮಾಡ್ಕೋಬಹುದು, ಸ್ಕಿಲ್ ಓರಿಯೆಂಟೆಡ್ ಟೀಚಿಂಗ್ ಕೊಟ್ಟು, ಸ್ಕಿಲ್ ಓರಿಯೆಂಟೆಡ್ ನಾವು ಎಜುಕೇಶನ್ ಕೊಟ್ರೆ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಸೊ ಒನ್ ವೇ ಆಫ್, ನಾ ಇದನ್ನ ಅಂತ ಹೇಳ್ತಿಲ್ಲ, ನೀವು ಒಂದ್ ಸ್ವಲ್ಪ ಸ್ಟಡಿ ಮಾಡ್ರಿ. ಓಕೆ, ಇನ್ನು ಗೊತ್ತಾಯ್ತು ನಾ ಹೇಳುದು. ಪ್ರೆಸೆಂಟ್ ಸಿಚುವೇಶನ್ಗೆ ಸ್ಕಿಲ್ ಓರಿಯೆಂಟೆಡ್ ಟೀಚಿಂಗ್, ಸ್ಕಿಲ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಅನ್ನ ಬೆಳೆಸಿದೇವೆ ಅಂದ್ರೆ ಅವರು ಇಲ್ಲೇ ಕುಂತು ಅವರೇ ಓನ್ ಜಾಬ್ ಮಾಡ್ಬೋದು, ಓನ್ ಪ್ರೊಡಕ್ಷನ್ ಯೂನಿಟ್ಸ್ ರೆಡಿ ಮಾಡ್ಬೋದು, ಆ ಥರ ಮಾಡ್ಬೋದು. ಓಕೆ, ದಿಸ್ ಈಸ್ ಸೆಕೆಂಡ್ ಪ್ರಾಜೆಕ್ಟ್. ಥರ್ಡ್ ಒನ್ ಹೇಳ್ರಿ, ಥರ್ಡ್ ಪ್ರಾಜೆಕ್ಟ್ ಹೇಳ್ರಿ, ಯಾರದ್ರಿ? ಗೋ ಫಾರ್ ಥರ್ಡ್ ಪ್ರಾಜೆಕ್ಟ್. ಟೀಮ್ ನಂಬರ್ 3, ಐ ಥಿಂಕ್ ಯಾರದೈತ್ರಿ ಟೀಮ್ ನಂಬರ್ 3? CR ಅದಾರಲ್ಲ? ಓಕೆ, ಟೀಮ್ ನಂಬರ್ 4 ಹೋರಿ. ಹೇಳ್ರಿ. ಚೈಲ್ಡ್ ಲೇಬರ್ಸ್ ಇನ್ ಇಂಡಿಯಾ, ಥರ್ಡ್ ಪ್ರಾಜೆಕ್ಟ್. ಯಾರ್ಯಾರು ನಿಮ್ಮ ಹೆಸರು ಏನು ಯಾರ್ಯಾರು ಅದಿರಿ ಹೇಳ್ರಿ ನಾನು ಫಸ್ಟ್. ಅಪರ್ಣಾ ಮುಂಡಗೂರ್, ನಿಖಿತಾ ಅದಿರೇನ್ರಿ? ನಿಖಿತಾ ಅದಿರಿ? ಅದಾರನ್ರಿ ನಿಮ್ ಜೊತೆ ಈಗ? ಅದೇ ರೀ. ಓಕೆ, ಇಬ್ರು ಡಿಸ್ಕಷನ್ ಮಾಡ್ಕೊಂಡಿರಿ ಈ ಸಾಫ್ಟ್ವೇರ್ ಏನು ಸಾರಿ ಈ ಪ್ರಾಬ್ಲಮ್ಸ್ ಹುಡುಕಾಗೋದು, ಇಬ್ರು ಏನ್ ಡಿಸ್ಕಷನ್ ಮಾಡ್ಕೊಂಡಿರೋ ಒಬ್ರೇ ಮಾಡತ್ತೀರೋ? ಹಾ, ಅದಷ್ಟು ನೀವು ಇದು ಪ್ರಾಜೆಕ್ಟ್ ಇಬ್ಬರಿಗೆ ಗೊತ್ತಿರಬೇಕು, ಇಬ್ರು ಕೂಡ ಮಾಡ್ರಿ, ಅದಷ್ಟು ಡಿಸ್ಕಷನ್ ಮಾಡೋದು. ಸೊ ನೀವೊಂದು ಹುಡುಕ್ರಿ, ಅವ್ರೊಂದು ಹುಡುಕ್ರಿ. ಅವ್ರು ಈಗ ನೋಡಿ ಐಡಿಯಾ ಶೇರ್ ಮಾಡಕತ್ತಿಲ್ಲ, ಹಂಗ ಅವ್ರು ನಿಮಗೆ ಹೇಳ್ಬೇಕು, ನೀವು ಅವ್ರಿಗೆ ಹೇಳ್ಬೇಕು, ನೀವು ಇಬ್ರು ಇಬ್ರು ಡಿಸ್ಕಷನ್ ಮಾಡ್ಕೊಂಡ್ಬಂದು ನಮಗೆ ಹೇಳ್ಬೇಕು. ಕ್ಲಿಯರಾ? ಓಕೆ, ನಾವು ಕಮ್ ಟು ದ ಪಾಯಿಂಟ್. ಏನ್ ನಿಮ್ ಪ್ರಾಜೆಕ್ಟ್ ಟೈಟಲ್? ಚೈಲ್ಡ್ ಲೇಬರ್ಸ್ ಇನ್ ಇಂಡಿಯಾ. ಏನ್ ಮಾಡಬೇಕು ಈಗ? ಅವ್ರನ್ನೇನು ಕಡಿಮೆ ಮಾಡ್ಬೇಕು, ಹೆಚ್ಚು ಮಾಡ್ಬೇಕು, ಏನ್ ಮಾಡೋದು? ಹಾ ಕಡಿಮೆ ಮಾಡ್ಬೇಕು. ಹೆಂಗ್ ಮಾಡ್ತೀರಿ ಅದನ್ನ? ಹೆಂಗ್ ಮಾಡೋರು? ಕಂಪ್ಯೂಟರ್ ಸೈನ್ಸ್ಲಿಂದ ಹೆಂಗ್ ಮಾಡೋರು? ಹೌ ಟು ಓವರ್ಕಮ್ ಚೈಲ್ಡ್ ಲೇಬರ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ, ಅಥವಾ ಚೈಲ್ಡ್ ಲೇಬರ್ಸ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ, ಪ್ರಿವೆನ್ಷನ್ ಆಫ್ ಚೈಲ್ಡ್ ಲೇಬರ್ಸ್ ಏನೋ ಪ್ರಾಬ್ಲಮ್ಸ್, ಈ ತರ ನೀವು ಟೈಟಲ್ ಕೊಟ್ಕೋಬಹುದು. ಓಕೆ, ಹೇಗ್ ಮಾಡೋರು ಹೇಳ್ರಿ ನನಗೆ. ಇದ್ರ ಬಗ್ಗೆ ಏನ್ರಿ ವಿಚಾರ ಮಾಡಿರೋ ಇಲ್ಲೋ? ಬರೀ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಮಾಡಿರೋ ಅಥವಾ ಅದ್ರ ರಿಲೇಟೆಡ್ ಏನಾದ್ರೂ ಹುಡುಕಿರೋ? ಓಕೆ, ನೀವು ಯಾರು ಥರ್ಡ್ ಪ್ರಾಜೆಕ್ಟ್ನವರು?
ಈ ಒಂದ್ 3 ಕ್ವಶನ್ಸ್ಗಳು ತಗೊಳ್ರಿ, ಅವನು ಗೂಗಲ್ ಸರ್ಚ್ ಮಾಡ್ರಿ, ಅದಕ್ಕೆ ಆನ್ಸರ್ಸ್ಗಳು ಹುಡ್ಕೊಂಬರ್ರಿ. ಏನು ಹೌ ಟು ಪ್ರಿವೆನ್ಷನ್ ಆಫ್ ಚೈಲ್ಡ್ ಲೇಬರ್ಸ್ ಇನ್ ಇಂಡಿಯಾ, ಆಮೇಲೆ ವಾಟ್ ಆರ್ ದ ಗೌರ್ಮೆಂಟ್ ಆಕ್ಟ್ಸ್, ಚೈಲ್ಡ್ ಲೇಬರ್ಸ್ ಆಕ್ಟ್ಸ್ ಇನ್ ಇಂಡಿಯಾ, ಹೌ ಮೆನಿ ಚೈಲ್ಡ್ ಲೇಬರ್ಸ್ ಇನ್ ಇಂಡಿಯಾ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಡ್ಯೂ ಟು ಚೈಲ್ಡ್ ಲೇಬರ್ಸ್, ಇವೆಲ್ಲ ಸ್ವಲ್ಪ ಹುಡುಕೊಂಡು ಅದ್ರ ರಿಲೇಟೆಡ್ ಹುಡುಕ್ಬೇಕು. ಕ್ಲಿಯರಾ? ಎಲ್ಲಿದ್ರಿ ಯಾರ್ಯಾರು ನೀವಿಬ್ರು? ಒಂದ್ ಸೆಕೆಂಡ್ ಮಾತಾಡ್ಬೇಕು. ನಿಮ್ ಪ್ರೊಜೆಕ್ಟ್ ಇದ್ದಾಗ ನೀವು ಫಾಸ್ಟ್ ಆಗಿ ರೆಡಿ ಇರಬೇಕು, ಏನೇ ಕ್ವಶನ್ ಕೇಳಿದ್ರು. ನಿಖಿತಾ, ಹಾ ಹೇಳ್ರಿ. ರೆಡಿ ಇದ್ರಿ? ಗೊತ್ತಾಯ್ತು? ಓಕೆ. ಇವು ಕ್ವಶನ್ಸ್ಗಳನ್ನ ಗೂಗಲ್ನಾಗ ಹುಡುಕಿ ಅವಕ್ಕೆ ಆನ್ಸರ್ಸ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ಇಬ್ರು, ಅಪರ್ಣಾ ಅಂಡ್ ಗೂಗಲ್, ಸಾರಿ ನಿಖಿತಾ. ಓಕೆ ಓಕೆ, ಡನ್. ಗೋ ಫಾರ್ ಫೋರ್ತ್ ಪ್ರೊಜೆಕ್ಟ್. ಯಾರಾದ್ರಿ ಫೋರ್ತ್ ಪ್ರೊಜೆಕ್ಟ್? ಇವರೆಲ್ಲರೂ ಮ್ಯೂಟ್ ಮಾಡಿದ್ರೆ ಸರಿ ಆಗುತ್ತೆ. ಮ್ಯೂಟ್ ಮಾಡ್ರಿ. ಫೋರ್ತ್ ಪ್ರೊಜೆಕ್ಟ್ನವ್ರು ಓಪನ್ ಮಾಡ್ರಿ. ಫೋರ್ತ್ ಪ್ರೊಜೆಕ್ಟ್ನವ್ರು ಹೇಳ್ರಿ, ಯಾರು ಅದಿರಿ, ನಿಮ್ಮ ಹೆಸರೇನು? ಚಂದ್ರಿಕಾ ಪ್ರಿಯಾಂಕಾ, ಹೇಳ್ರಿ. ಏನ್ 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 ಟೈಟಲ್ ಹುಡ್ಕೊಂಬಂದ್ರಿ? ರೂರಲ್, ರೂರಲ್ ಡೆವಲಪ್ಮೆಂಟ್ ಮಾರ್ಕೆಟಿಂಗ್. ನೈಸ್ ನೈಸ್. ಓಕೆ, ನೀವು ಮಧ್ಯಾಹ್ನ ಹೇಳಿದ್ರಲ್ಲ. ಓಕೆ, ಗುಡಿ ಕೈಗಾರಿಕೆ, ಏನು ಹೌ ಟು ಇಂಪ್ರೂವ್ ದ ಗುಡಿ ಕೈಗಾರಿಕೆ. ಟೈಟಲ್ ಅನ್ನ ಆದಷ್ಟು ನಮ್ ಕನ್ನಡದಾಗ ಕೊಡ್ರಿ. ಲೈಕ್ ಇವು ವರ್ಡ್ಸ್ ಗಳು ಯೂಸ್ ಮಾಡ್ರಿ, ಕ್ಯಾಚಿ ಇರ್ತಾವ ಪ್ರೊಜೆಕ್ಟ್ ಟೈಟಲ್ನಾಗ. ಹಾ ಹ್ಮ್ ಹಾ ಹೇಳ್ರಿ. ಹಾ, ಚೈಲ್ಡ್ ಲೇಬರ್ಸ್, ಸಾರಿ, ಗುಡಿ ಕೈಗಾರಿಕೆದು. ಹಾ ಹಾ, ಯಾವುದು? ಹ್ಮ್ ಓಕೆ ಓಕೆ. ಹ್ಮ್ ಓಕೆ 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 ಓಕೆ, ನೈಸ್ 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 ಐಡಿಯಾ. ಓಕೆ, ಮತ್ತೊಂದು ಇನ್ನೊಂದು ಹೇಳ್ರಿ. ಹಾ, ಹೌದು ಹೌದು. ಓಕೆ, ಡಿಟೆಕ್ಟ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಇದು ಏನು ಥರ್ಮೋಮೀಟರ್ ಹಿಡಿದು ಚೆಕ್ ಮಾಡೋದೇ, ಅದು ಆಟೋಮೆಟಿಕ್ ಚೆಕ್ ಆಗಬೇಕು. ಓಕೆ 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 ಓಕೆ, ನೈಸ್. ಓಕೆ, ಔಟ್ ಆಫ್ 3 ಪ್ರೊಜೆಕ್ಟ್, ಔಟ್ ಆಫ್ 3 ಟೈಟಲ್ಸ್, ಒಂದು ಎದ್ರ ರಿಲೇಟ್ ಕೊಟ್ರಿ? ಒಂದೇದು ಫಸ್ಟ್ ಟೈಟಲ್ ಏನಿತ್ತು? ಎದ್ರ ರಿಲೇಟೆಡ್ ಇತ್ತು ಪ್ರಾಬ್ಲಮ್ ಅದು? ರೂರಲ್. ಓಕೆ, ಒಂದು ಹೌ ಟು ಇಂಪ್ರೂವ್ ದ ಇ ಕಾಮರ್ಸ್ ಇನ್ ರೂರಲ್ ಏರಿಯಾಸ್. ಹೌ ಟು ಇಂಪ್ರೂವ್ ದ ಇ ಕಾಮರ್ಸ್ ಇನ್ ರೂರಲ್ ಏರಿಯಾಸ್. ಒಂದು ಬರ್ಕೋರಿ ಅದನ್ನ ಟೈಟಲ್, ಹೌ ಟು ಇಂಪ್ರೂವ್ ಇ ಕಾಮರ್ಸ್ ಬಿಸ್ನೆಸ್ ಇನ್ ರೂರಲ್ ಏರಿಯಾಸ್. ಓಕೆ, ಹೌ ಟು ಆರ್ ಎಲ್ಸ್ ಏನ್ ಬರಿಬೋದು? ಹೌ ಟು ಅಪ್ಲೈ ಇ ಕಾಮರ್ಸ್ ಬಿಸ್ನೆಸ್ ಇನ್ ಗುಡಿ ಕೈಗಾರಿಕೆ. ಗೊತ್ತಾಯ್ತ್ರಿ? ಹೌ ಟು ಅಪ್ಲೈ ಇ ಕಾಮರ್ಸ್ ಬಿಸ್ನೆಸ್ ಇನ್ ಗುಡಿ ಕೈಗಾರಿಕೆ. ನಾನು ಬೇಕಂತಲೇ ಕನ್ನಡ ವರ್ಡ್ಸ್ ಕೊಡತ್ತೀನಿ, ಕ್ಯಾಚಿ ಇರ್ಲಿ. ಓಕೆ, ಆ ಥರ ಒಂದು. ಇನ್ನೊಂದೆರಡು ಪೆಂಡೆಮಿಕ್ ರಿಲೇಟೆಡ್ ಹೇಳಿದ್ರಿ. ಓಕೆ, ಒಂದು ಸೀಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಂದ್ರೆ ಎಲ್ಲೆಲ್ಲಿ ಬೆಡ್ ಖಾಲೀಸ್ ಅದಾವು ಅದು ಅಂತೇಳಿ. ನೈಸ್ ಐಡಿಯಾಸ್. ಬಟ್ ನಾವು ಈ ಸದ್ಯ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇಟ್ಸ್ ಡಿಫಿಕಲ್ಟ್ ಒನ್ ಥಿಂಗ್. ಆಮೇಲೆ ಇದು ಎಷ್ಟು ದಿನ ನಮ್ ಕೋವಿಡ್ ಇರುತ್ತಂತ ನಮಗೂ ಗೊತ್ತಿಲ್ಲ. ಇರ್ಲಿ, ಇಟ್ಸ್ ನೈಸ್ ಐಡಿಯಾ. ಬಟ್ ನನ್ನ ಸಜೆಷನ್, ನಾನು ಇದ್ರ ಅಂತ ಹೇಳಂಗಿಲ್ಲ. ಗೋ ಫಾರ್ ಗುಡಿ ಕೈಗಾರಿಕೆ, ಇಟ್ಸ್ ನೈಸ್ ಒನ್. ಬಹಳಷ್ಟು ಯೂಸ್ಫುಲ್ ಐತಿ, ಮುಂದೆ ಫ್ಯೂಚರ್ನಲ್ಲಿ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನೀವು ಸ್ಟಡಿ ಮಾಡಿದ್ರೆ ಚಲೋ ಆಗುತ್ತೆ. ಔಟ್ ಆಫ್ 3 ಇನ್ನೊಂದು ಯಾವ್ದು ಹೇಳಿದ್ರಿ? ಏನ್ ಥರ್ಮಾಮೀಟರ್ ಚೆಕ್. ಥರ್ಮಾಮೀಟರ್ ಚೆಕ್ ಈಗ ಏನೋ ಪ್ಯಾಂಡೆಮಿಕ್ ಬಂದಿದೆ, ಇನ್ನೊಂದು ಇಯರ್ ಇರ್ಬೋದು, ಇನ್ನೊಂದು 2 ಇಯರ್ ಇರ್ಬೋದು. ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ. ಬಟ್ ಹಂಗಂತೇಳಿ ನಾನು ಬೇಡ ಅಂತೆಲ್ಲ, ಮುಂದಾದ್ರೂ ಯೂಸ್ ಆಗುತ್ತೆ. ಸೊ ನೀವು ಔಟ್ ಆಫ್ 3 ರೂರಲ್ ಏರಿಯಾಕ್ಕೆ ಯೂಸ್ ಆಗಂತ ಪ್ರೊಜೆಕ್ಟ್ ಮಾಡ್ರಿ ಅಂತ ನನ್ನ ಸಜೆಷನ್. ಹಾ ಹಾ ಹ್ಮ್ ಹಾ ಹ್ಮ್ ಹ್ಮ್ ಓಕೆ, ಮೀನ್ಸ್ ವಾಟ್, ಇದು ಎಲ್ಲಾ ಯಾರ್ಯಾರು ಅದಾರ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬರು MP ಇಂಥ ಊರು ತಗೊಂಡಾರ, MLA ಇಂಥ ಊರು ತಗೊಂಡಾರ,
ಇಂತಿಂತ ಡೆವಲಪ್ ಮಾಡ್ಯಾರ ಅಂತ ವೆಬ್ಸೈಟ್ ಅಪ್ಡೇಟ್ ಮಾಡೋದು. ಓಕೆ, ದಟ್ ಈಸ್ ಆಲ್ಸೋ ನೈಸ್ ಐಡಿಯಾ, ಮಾಡ್ಬೋದು. ಓಕೆ, ನೀವು ಇನ್ನು ಕನ್ಫ್ಯೂಷನ್ ಎಲ್ಲ ಇದೆ ಅನ್ಸುತ್ತೆ. 2-3 ಟೈಟಲ್ ಅದಾವ, ನೈಸ್ ಒನ್, ಎಲ್ಲಾ ಚಲೋ ಅದಾವು. ಬಟ್ ಔಟ್ ಆಫ್ 4 ನೀವ್ ಯಾವ್ದು ಮಾಡ್ತೀರಿ ಅನ್ನೋದನ್ನ ಫೈನಲ್ ಮಾಡ್ಕೋರಿ. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ರಿ. ಅಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕು. ನಾನ್ ನಿಮಗೆ ಇವತ್ತು ತಗೊಂಡಿಲ್ಲ, ನಾಳೆ ಬಿಟ್ಟು ನಾಡಿದ್ದು ತಗೋತೀನಿ ಕ್ಲಾಸ್. ಓಕೆ, ನೀವೇನ್ ಮಾಡ್ಬೇಕು, ಆಟ ತನಕ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕು. ಮಾಡ್ಕೊಂಡು ನೀವು ಬರ್ದು ಕಳಿಸ್ಬೇಕು ನನಗೆ. ಅಲ್ಲಿ ಇವತ್ತು ಕಳಿಸಿರಲ್ಲ ಎಲ್ಲರೂ, ಇದೇ ನಿಮಗೆ ಮುಂದೆ ಇದು ಆಗುತ್ತೆ. ಅಂದ್ರೆ ಏನು, ರಿಪೋರ್ಟ್ ರೆಡಿ ಮಾಡ್ಬೇಕಲ್ಲ, ಆ ರಿಪೋರ್ಟ್ಗೆ ಇದೆ ಈ ಸಿನಾಪ್ಸಿಸ್ ರೆಡಿ ಮಾಡ್ಬೇಕಂತಾರ. ನಾನು ನೆಕ್ಸ್ಟ್ ವೀಕ್ನೇ ಸಿನಾಪ್ಸಿಸ್ ಮಾಡಿಸ್ತೇನೆ, ಅದಕ್ಕೆ ಇವನ್ನ ಹಾಕ್ಬೇಕಾಗತ್ತ. ಅದಕ್ಕೋಸ್ಕರ ಬರೀದನ್ನು ಕಲಿಬೇಕು ನೀವು. ಕ್ಲಿಯರಾ? ಓಕೆ, ದೆನ್ ಗೋ ಫಾರ್ ಆದಷ್ಟು ಇಂಗ್ಲೀಷ್ ಬರ್ರಿ. ಇಂಗ್ಲೀಷ್ ಬೇಕು, ಪ್ರೊಜೆಕ್ಟ್ ರಿಪೋರ್ಟ್ ಇಂಗ್ಲೀಷ್ನಲ್ಲೇ ಇರಬೇಕು. ಸೊ ಹಂಗಾಗಿ ಇಂಗ್ಲೀಷ್ನಲ್ಲೇ ಮಾಡ್ರಿ. ಓಕೆ, ಸೊ ಬೇಕಂದ್ರೆ ಟ್ರಾನ್ಸ್ಲೇಟರ್ ಅದು ಯೂಸ್ ಮಾಡ್ಕೊರಿ, ಇಂಗ್ಲೀಷ್ನಲ್ಲಿ ಮಾಡ್ರಿ. ಸಿಂಪಲ್ ಇಂಗ್ಲೀಷ್, ನೋ ನೀಡ್ ಆಫ್ ಏನೋ ಹೈಫೈ ಇಂಗ್ಲೀಷ್ ಏನ್ ಬೇಕಂತಿಲ್ಲ, ಎಲ್ಲರಿಗೂ ತಿಳಿಯಂಗ ಇಂಗ್ಲೀಷ್ ಯೂಸ್ ಮಾಡ್ರಿ. ಓಕೆ, ದೆನ್ ಗೋ ಫಾರ್ ಫಿಫ್ತ್ ಪ್ರಾಜೆಕ್ಟ್ ಯಾರದಿರಿ? 15 ಮೆಂಬರ್ಸ್ ಅದಿರಿ. ಅಟೆಂಡೆನ್ಸು ಫಿಫ್ತ್ ಅವ್ರಿ ಎಲ್ಲರೂ. ನಾ ಹೇಳುದು ಎಲ್ಲ ಒಬ್ರಿಗೊಬ್ರು ಮಾತಾಡ್ಕೋರಿ, ಅಂದ್ರ ನಿಮ್ಗೆ ಇನ್ನೊರ್ ಪ್ರಾಜೆಕ್ಟ್ ನಿಮಗ ಯೂಸ್ ಆಗತ್ತದು. ಎಲ್ಲರ ಪ್ರಾಜೆಕ್ಟ್ ಸೇಮ್ ಸ್ಟೆಪ್ಸ್ ಇರ್ತಾವ. ಹಂಗಾಗಿ ನಂದು ಮುಗೀತು ಬಿಡಪ್ಪ ಅನ್ನಂಗಿಲ್ಲ, ನೀವು ಇನ್ನೊಬ್ರದ್ದು ಕೇಳ್ಬೇಕು ನೀಟಾಗಿ. ಅವಾಗ ನಿಮ್ಗೆ ಹೌದಲ್ಲ ಅವ್ರ ಪ್ರಾಜೆಕ್ಟ್ ಹಿಂಗಂದ್ರು, ಈ ಪ್ರಾಜೆಕ್ಟ್ ಹಿಂಗಂದ್ರ ಅಂತ ಗೊತ್ತಾಗತ್ತ. ಓಕೆ, ದೆನ್ ಗೋ ಫಾರ್ ಫಿಫ್ತ್ ಪ್ರಾಜೆಕ್ಟ್ ಯಾರದ್ರಿ? ಜಯಶ್ರೀ. ಮತ್ತಾರ್ರಿ? ಮತ್ತೆ ಯಾರು? ಫಿಫ್ತ್ ಯಾರು? ತೇಜಸ್ವಿನಿ ಒಂದು. ಇನ್ನೊಬ್ರು ಯಾರು? ಎಲ್ಲದಾರ್ರಿ? ಪೂಜಾ ಬ್ರದರ್ ಅದಾರ ಜಾಯ್ನಾಗ? ಎಲ್ಲದಾರ? ಯಾರು ಮಾತಾಡ್ತಾ ಇಲ್ಲಲ್ಲ. ಓಕೆ, ತೇಜಸ್ವಿನಿ ಪೂಜಾ ಇಬ್ರು ಡಿಸ್ಕಷನ್ ಮಾಡ್ಕೊಂಡಿರಿ ಯಾವ ಪ್ರಾಜೆಕ್ಟ್? ಓಕೆ, ನೆಕ್ಸ್ಟ್. ನನಗೆ ಈಗ ನಿಮ್ ಓಕೆ ನೈಸ್ ಐಡಿಯಾ. ಬಟ್ ನಾ ಏನ್ ಹೇಳೋದಂದ್ರೆ, ಈಗ ಮಾಡಕ್ ಆಗ್ಬೇಕು ಅಂತ ಪ್ರಾಜೆಕ್ಟ್ಗಳು ತಗೊಳ್ರಿ. ಈ ಫಿಲ್ಟರ್ ಮಿಷಿನ್ಯಾಗ ಸ್ಮಾರ್ಟ್ ಕಾರ್ಡ್ ಅಂದ್ರೆ ನೀವು ಇಟ್ ಟೇಕ್ಸ್ ಟೂ ಮಚ್ ಟೈಮು. ಅದಕ್ಕೆ ಹಾರ್ಡ್ವೇರ್ ಇಂಪ್ಲಿಮೆಂಟೇಷನ್ ಬೇಕು. ನಮಗೆ ಮಾಡಕ್ ಆಗ್ಲಿ ಈಗ ಇರೋ 3 ಮಂತ್ ಅಲ್ಲಿ 4 ಮಂತ್ ಅಲ್ಲಿ. ಸೊ ಅದಕ್ಕೋಸ್ಕರ ರಿಲೇಟೆಡ್ ಟು ಸರ್ವೆ, ರಿಲೇಟೆಡ್ ಟು ಈಗ ಬೇರೆ ಡಿಸ್ಕಷನ್ ಮಾಡತ್ತಲ್ಲ ಅಂತಾವ್ ತಗೊಳ್ರಿ. ಇದು ಬರೀ ಐಡಿಯಾ ಕೊಡ್ತಿದ್ರೆ ತಗೋಬಹುದು ಇದನ್ನ. ಅದಕ್ಕೆ ರಿಸರ್ಚ್ ಪೇಪರ್ ಮಾಡ್ಬೇಕಾಗತ್ತೆ. ಒಂದೇ ಪೇಪರ್ ಹೇಳಿದೆ ನಾವು, ಯಾವುದು? ಟ್ರಾಫಿಕ್ ಸಿಗ್ನಲ್ ಬಗ್ಗೆ. ಟ್ರಾಫಿಕ್ ಸಿಗ್ನಲ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಇಸದ. ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ನಮಗೆ. ಹಾರ್ಡ್ವೇರ್ ಇಂಪ್ಲಿಮೆಂಟೇಷನ್ ಬೇಕು, ಇನ್ನೊಂದು ಲೈಟ್ ಕೂಡಿಸ್ಬೇಕು, ಅದಕ್ಕೆ ಸಿಮ್ಯುಲೇಟರ್ ಬೇಕು. ಇಟ್ಸ್ ಟೇಕ್ ಟು ಮಚ್ ಟೈಮ್. ಬಟ್ ಬರೀ ಐಡಿಯಾ ಕೊಡ್ತಿದ್ರೆ ಮಾಡ್ಬೋದು. ಬಟ್ ಇನ್ನೊಂದ್ಸರಿ ಬೇರೆ ವಿಚಾರ ಮಾಡ್ರಿ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಹೇಳ್ರಿ. ಪೂಜಾ ಎಲ್ಲದಾರ? ಅವ್ರು ನೋಡ್ರಿ, ನಿಮ್ಮ ಪ್ರೊಜೆಕ್ಟ್ ಮೆಟ್ಟು ನಿಮ್ ಹೇಳ್ರಿ ಪೂಜಾ. ಮತ್ತೆ ನೀವು ಒಂದು ಹೇಳ್ರಿ. ಹೇಳ್ರಿ. ಹ್ಮ್ ಹ್ಮ್ ಹೌದು. ಹ್ಮ್ ಹ್ಮ್ ಸೋಷಿಯಲ್ ಹೆಲ್ಪ್ ಮಾಡೋರು. ಹ್ಮ್ 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 ಓಕೆ. ಹ್ಮ್ ಅದಕ್ಕೊಂದು ಆ್ಯಪ್ ಮಾಡ್ಬೇಕಾಗತ್ತೆ. ನೀವು ಆ್ಯಪ್ ಮಾಡ್ಬೇಕಾಗತ್ತಾ? ಓಕೆ, ನೈಸ್. ನೀವು ಇದನ್ನ ಮಾಡ್ಬೋದು. ಇದಕ್ಕೆ ಆ್ಯಪ್ ನಾನು ನಿಮ್ಗೆ ಆಮೇಲೆ ಬೇಕಂದ್ರೆ ಹೇಳ್ತೇನೆ. ಫ್ರೀ ಆ್ಯಪ್ ಡೆವಲಪ್ಮೆಂಟ್ ಇದು ಸಿಗ್ತಾವ ಟೂಲ್ಸ್ಗಳು. ಓಕೆ, ಫ್ರೀ ಆ್ಯಪ್ ಡೆವಲಪ್ಮೆಂಟ್ ಅಂತ ಟೂಲ್ ಸಿಗ್ತಾವೆ. ಅದು ಆ್ಯಪ್ ಡೆವಲಪ್ ಮಾಡ್ಬೋದು ನೀವೊಂದು. ಲೈಕ್ ಏನೋ ಸ್ಟೂಡೆಂಟ್ ಅದಕ್ಕೆಲ್ಲ ಯಾರು ಟೀಚ್ ಮಾಡ್ಬೇಕಂತಾರ ನೋಡು, ಸೋಷಿಯಲ್ ಹೆಲ್ಪ್ ಮಾಡೋ ಅಂದ್ರೆ ಪುವರ್ ಸ್ಟೂಡೆಂಟ್ಸ್ಗೆ, ರೂರಲ್ ಸ್ಟೂಡೆಂಟ್ಸ್ಗೆ ಅವರು ರಿಜಿಸ್ಟರ್ ಆಗೋದು, ಟೀಚರ್ ರಿಜಿಸ್ಟರ್ ಆಗೋದು, ಸ್ಟೂಡೆಂಟ್ ರಿಜಿಸ್ಟರ್ ಆಗೋದು, ಆಮೇಲೆ ಕ್ಲಾಸ್ ಈ ತರ ನಾವೇನ್ ಮಾಡತ್ತೆ ಅದನ್ನ ಮಾಡ್ಬೋದು. ಇಟ್ಸ್ ಅ ನೈಸ್ ಥಿಂಗ್, ಯು ಕ್ಯಾನ್. ಓಕೆ, ಇದನ್ನ ಮಾಡ್ಬೋದು. ಓಕೆ, ಆ್ಯಪ್ ಮಾಡ್ಬೋದು, ಆಂಡ್ರಾಯ್ಡ್ ಆ್ಯಪ್. ನೈಸ್ ಒನ್. ಆದ್ರೆ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡ್ರಿ. ಓಕೆ ಓಕೆ, ಗೋ ಫಾರ್ ಸಿಕ್ಸ್ತ್ ಪ್ರಾಜೆಕ್ಟ್. ಫಿಫ್ತ್ ಪ್ರಾಜೆಕ್ಟ್ನವರು ಸ್ವಲ್ಪ ಇದನ್ನ ಬಗ್ಗೆ ಆ್ಯಪ್ ರೆಡಿ ಮಾಡೋದ್ರ ಬಗ್ಗೆ ಪ್ರಿಪೇರ್ ಆಗ್ರಿ. ಈ ಪ್ರಾಬ್ಲಮ್ಸು, ಅದ್ರದ್ದು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜ್ ಎಲ್ಲರೂ ಬರ್ಕೋಬೇಕಾ? ಬರೀ ಫಿಫ್ತ್ ಪ್ರಾಜೆಕ್ಟ್ ಅಲ್ಲ, ಎಲ್ಲಾ ಪ್ರಾಜೆಕ್ಟ್ನವರು ನೀವು ಅದನ್ನ ಎಲ್ಲಾ ಪ್ರಾಜೆಕ್ಟಿಗೂ ಸ್ವಲ್ಪ ಉಳ್ದೋರು ಮ್ಯೂಟ್ ಮಾಡ್ರಿ. 1 ಮಿನಿಟ್. ಎಲ್ಲಾ ಪ್ರಾಜೆಕ್ಟಿಗೂ ನೀವೇನ್ ಮಾಡ್ಬೇಕು? ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ವಾಟ್ ಆರ್ ದ ಡಿಫಿಕಲ್ಟಿ ಈಸ್ ಇನ್ ದ ಪ್ರಾಜೆಕ್ಟ್, ಅದನ್ನು ಬರಿಬೇಕು. ಎಲ್ಲಾ ಪ್ರಾಜೆಕ್ಟ್ಗಳು ಈಸಿಯಾಗಿ ಸಾಲ್ವ್ ಮಾಡಕ್ ಆಗಂಗಿಲ್ಲ, ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಷನ್ ಇರಲ್ಲ. ಸೊ ಅದಕ್ಕೋಸ್ಕರ
ನೀವೇನ್ ಮಾಡ್ಬೇಕಾಗತ್ತಾ, ಡಿಫಿಕಲ್ಟೀಸ್ ಏನದಾವು, ಏನ್ ಮಾಡ್ಬೋದು, ಇದರಿಂದ ಯೂಸ್ ಏನದಾವು, ಇದರಿಂದ ರಿಯಲ್ ಲೈಫಿಗೆ ಏನು ಯೂಸ್ ಅದಾವ, ಬಟ್ ವಾಟ್ ಆರ್ ದ ಟೆಕ್ನಿಕಲ್ ಡಿಫಿಕಲ್ಟೀಸ್, ವಾಟ್ ಆರ್ ದ ಎಕನಾಮಿಕಲ್ ಡಿಫಿಕಲ್ಟೀಸ್, ವಾಟ್ ಆರ್ ದ ಸೋಷಿಯಲ್ ಡಿಫಿಕಲ್ಟೀಸ್, ಅವನ್ನೆಲ್ಲ ಸ್ವಲ್ಪ ಲಿಸ್ಟ್ ಔಟ್ ಮಾಡ್ಕೋಬೇಕು. ದೆನ್ ಗೋ ಫಾರ್ 6th ಪ್ರಾಜೆಕ್ಟ್. ಎಲ್ಲ 6ನೇ ಪ್ರಾಜೆಕ್ಟ್ನವರು ಬರ್ರಿ. ಯಾರ್ರಿ? ಹಾ, ಇನ್ನೊಬ್ರಿ. ಹೇಳ್ರಿ ಹೇಳ್ರಿ. ಏನ್ ವಿಚಾರ ಮಾಡಿರಿ, ಏನ್ ಸಮಾಚಾರ ಹೇಳ್ರಿ. ಹ್ಮ್ ಹ್ಮ್ ಓಕೆ. ಹೌದು ಹೌದು. ಹ್ಮ್ 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 ರೆಕಾರ್ಡ್ ಮಾಡಿ. ಹ್ಮ್ ಹಾ, ಯೂಟ್ಯೂಬ್ನಾಗ ಅದು. ಹಾ. ಹ್ಮ್ ಹ್ಮ್ ಓಕೆ. ಟೆಕ್ಮೆಂಟ್ನಾಗ ಬರುತ್ತಿದ್ದು. ಹ್ಮ್ ಓಕೆ ಓಕೆ ಓಕೆ. ನೈಸ್ ನೈಸ್. ಓಕೆ. ಬಟ್ ಐ ಥಿಂಕ್ ಇಂಪ್ಲಿಮೆಂಟೇಶನ್ ಡಿಫಿಕಲ್ಟೀಸ್ ಅದಾವ ಅನ್ಸುತ್ತಾ. ನೀವ್ ಹೇಳೋದ್ ಚಂದ ಐತಿ, ಬಟ್ ಇದನ್ನ ನಾವು ಮಾಡ್ಬೋದಾ ಈ 3 month ಅಲ್ಲಿ? ಅದನ್ನೊಂದು ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತಾ. ಸೊ ಇನ್ನೊಂಚೂರು ವಿಚಾರ ಮಾಡ್ರಿ ಅನ್ಸುತ್ತೆ. ಬರೀ ಐಡಿಯಾ ಬೇಕಂದ್ರೆ ಇಂಪ್ಲಿಮೆಂಟೇಶನ್ ಮಾಡ್ಬೋದು, ಬಟ್ ಐಡಿಯಾ ರಿಪ್ರೆಸೆಂಟ್ ಮಾಡಕ್ಕೂ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ. ಒಂಚೂರು ಇನ್ನೊಂದು ಸ್ವಲ್ಪ ಬೇರೆ ಪ್ರಾಬ್ಲಮ್ಸ್ ಏನಾರ ನೋಡಕ್ಕಾಗತ್ರಿ? ಹಾ ಹೇಳ್ರಿ. ಹೇಳ್ರಿ, ನಿಮ್ದು ಐಡಿಯಾ ಹೇಳ್ರಿ. ಹ್ಮ್ ಹ್ಮ್ ಓಕೆ ಓಕೆ ನೈಸ್. ಓಕೆ. ಹಾ, ಈಗ ನಾನ್ ನಿಮ್ಗ ಕನ್ವಿನ್ಸ್ ಮಾಡಿ ಕಂಪ್ಯೂಟರ್ ತಗೋರಿ ಅಂತ ಫೋರ್ಸೇಬಲಿ ಕೊಡ್ಸಿದೆ. ಹೌದಿಲ್ಲ? ಅದನ್ನ ನೀವು ಸ್ಟೂಡೆಂಟ್ಸ್ಗೆ ಮೊದ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋರು. ಅಂದ್ರೆ ಈ ಸಬ್ಜೆಕ್ಟ್ ಕಲ್ತ್ರೆ ಮುಂದೆ ಇಂಥ ಜಾಬ್ ಅಪರ್ಚುನಿಟೀಸ್ ಅದಾವು, ಇದನ್ನ ಕಲ್ತ್ರೆ ಹಿಂಗ ಅದಾವು ಅಂತ ಕೊಡೋರ. ಹಾ, ಅಂದ್ರೆ ಆ ಏನೋ ಕಾಂಬಿನೇಷನ್ಸ್, ಅದ್ರದ್ದು ಬೆನಿಫಿಟ್ಸ್ಗಳು, ಮುಂದೆ ಫೀಚರ್ ಬೆನಿಫಿಟ್ಸ್ಗಳು ಹಂಗೆ. ನೈಸ್ ನೈಸ್, ಸೂಪರ್. ಇದು ಮಾಡ್ಬೋದು ಆರಾಮಾಗಿ, ವೆಬ್ಸೈಟ್ ಮಾಡ್ಬೋದು. ನೀವು ವರ್ಡ್ಪ್ರೆಸ್, ದ್ರುಪಾಲು ಒಂದು ಟೆಕ್ನಾಲಜಿ ಕಲಿತೀರಿ, ಮುಂದೆ ಜಾಬ್ಗೆ ಬೇಕಂದ್ರೆ ಇದನ್ನ ಮಾಡ್ಬೋದು. ಸೊ ಇಬ್ರು ಡಿಸ್ಕಷನ್ ಮಾಡ್ಕೋರಿ ಇನ್ನೊಮ್ಮೆ. ಇಬ್ರು ಡಿಸ್ಕಷನ್ ಮಾಡ್ಕೊಂಡು, ಅಲ್ಲ ಇನ್ನೂ ಮಾಡ್ಕೋರಿ. ಇಬ್ರು ಈಗ ಅವ್ರೊಂದ್ ಐಡಿಯಾ ಹೇಳ್ಯಾರ, ನೀವೊಂದ್ ಐಡಿಯಾ ಹೇಳಿರಿ. ಅವ್ರ ಐಡಿಯಾನು ಚಲೋ ಐತಿ, ಬಟ್ ಪ್ರಾಬ್ಲಮ್ ಏನಂದ್ರೆ ಇಂಪ್ಲಿಮೆಂಟೇಷನ್. ಈ ನಾವು 3 month ನಲ್ಲಿ ಮಾಡಕ್ ಆಗಲ್ಲ ಅಂತ ನನ್ಗ ಅನ್ಸುತ್ತೆ. ಎಲ್ಲಾ ಟಿಕ್ಮೆಂಟ್ ಆ್ಯಪ್ಗೆ ಅಂತವಕ್ಕ ನಾವು ಐಡಿಯಾ ಕೊಡ್ಬೋದು ಅಷ್ಟೇ. ರಿಸರ್ಚ್ ಪೇಪರ್ ಅಂತ ಮಾಡ್ಬೋದು, ಸಂಗೀತ ಅವ್ರು ಹೇಳಿದ್ದು ಹಂಗ. ಬಟ್ ಇಂಪ್ಲಿಮೆಂಟೇಷನ್ ಮಾಡೋದು ಡಿಫಿಕಲ್ಟಿ ಆಗತ್ತೆ. ನಿಮ್ಗೆ ಇಂಪ್ಲಿಮೆಂಟೇಷನ್ ಬೇಕಂದ್ರೆ ಇದನ್ನ ಮಾಡ್ಬೋದು. ಇದು ಈಸಿಯಾಗಿ ಒಂದು ಸಬ್ಜೆಕ್ಟ್ ಅನ್ನ, ಏನೋ ಒಂದು ಆ್ಯಪ್ ಅಥವಾ ಒಂದು ವೆಬ್ಸೈಟ್ ಮಾಡಿದೆ ಅಂದ್ರೆ ಎಲ್ಲ ಹಾಕ್ಬೋದು, ಎಲ್ಲ ಆಲ್ ಓವರ್. ಈಗ ಅದ್ರಾಗ ನಮ್ ನೆಕ್ಸ್ಟ್ ಈಗ ಬರೋದು ಇದು ಯಾವುದು, ಮೋದಿ ಗೌರ್ಮೆಂಟ್ ನ್ಯೂ ಎಜುಕೇಶನ್ ಪಾಲಿಸಿ ತಂದಲ್ಲ, ಅಲ್ಲಿ ನಂಬರ್ ಆಫ್ ಕಾಂಬಿನೇಷನ್ಸ್, ನಂಬರ್ ಆಫ್ ಸಬ್ಜೆಕ್ಟ್ಗಳು ಚೇಂಜ್ ಆಗ್ತಾವ. ಸೊ ಅನ್ಕತ ಸ್ವಲ್ಪ ಮ್ಯೂಟ್ ಮಾಡ್ರಿ ಸಂಗೀತ, ಇಲ್ಲಿಕನ್ ಎಕೋ ಆಗುತ್ತೆ. ಓಕೆ. ಎಜುಕೇಶನ್ ಸಬ್ಜೆಕ್ಟ್ಗಳು ಎಲ್ಲ ಚೇಂಜ್ ಆಗ್ತಾವ. ಅದರಿಂದ ನೀವು ಮುಂದೆ ಈಗ ಅದು ಕಾಂಬಿನೇಷನ್ ಚೇಂಜ್ ಆಯ್ತಂದ್ರೆ ಅದನ್ನ ಅಪ್ಡೇಷನ್ ಮಾಡ್ಬೇಕು. ಅದ್ರ ರಿಲೇಟೆಡ್ ಏನ್ ಬೆನಿಫಿಟ್ ಐತಿ ಅದು ಸೇರ್ಸಂಗಿಟ್ಟು ಮಾಡ್ಬೋದು. ಇಟ್ಸ್ ನೈಸ್ ಒನ್. ರಿಲೇಟೆಡ್ ವೆಬ್ ಟೆಕ್ನಾಲಜಿ ಆ್ಯಪ್ನು ಮಾಡ್ಬೋದು. ಇದನ್ನ ಬೇಕಂದ್ರೆ ಇಟ್ಕೋರಿ, ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ರಿ ಇದ್ರ ರಿಲೇಟ್. ಕ್ಲಿಯರಾ? ಗೋ ಫಾರ್ 7th one. ಇದನ್ನ ಸ್ಟಡಿ ಮಾಡ್ರಿ ಅಂತ ಎಲ್ಲರಿಗೂ ಏನ್ ಹೇಳತ್ತೀನಿ ಅಂತಂದ್ರೆ, ನಿಮ್ಮ ಪ್ರೊಜೆಕ್ಟ್ ಟೈಟಲ್ ಒಂದ್ ಸಿಕ್ಕದೀಗ, ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಮಾಡಿರಿ, ಇದು 1ನೇ ಸ್ಟೆಪ್ ಮುಗ್ದದ. ಈಗ ಅನಾಲಿಸಿಸ್ ಸ್ಟೆಪ್ ಮಾಡ್ಬೇಕು ನೀವು. ಅನಾಲಿಸಿಸ್ ಅಂತಂದ್ರೆ ಅದಕ್ಕೆ ರಿಕ್ವೈರ್ಮೆಂಟ್ ಕಲೆಕ್ಷನ್ ಮಾಡೋದು. ಈಗ ನೀವು ಈ ಪ್ರೊಜೆಕ್ಟಿಗೆ ಏನ್ ಬೇಕಾಗುತ್ತಾ ಅದನ್ನೆಲ್ಲಾ ಕಲೆಕ್ಷನ್ ಮಾಡೋದು ಸೆಕೆಂಡ್ ಸ್ಟೆಪ್ ಮಾಡ್ಬೇಕೀಗ. ನಾನು ನಿಮ್ಗೆ ಹೇಳ್ತಾ ಇರೋದು ರಿಕ್ವೈರ್ಮೆಂಟ್ ಕಲೆಕ್ಷನ್ ಅಂತಾರ, ರಿಕ್ವೈರ್ಮೆಂಟ್ ಗ್ಯಾದರಿಂಗ್. ಇಲ್ಲಿ ಏನ್ ಬೇಕು, ಏನ್ ಬೇಡ,
ಏನಿದ್ರೆ ಚಲೋ, ಏನಿದ್ರ ಬೇಡ. ಇದನ್ನ ತಗೊಂಡ್ರೆ ಏನಾಗುತ್ತೆ, ನಮ್ಗೆ ಇಂಪ್ಲಿಮೆಂಟ್ ಮಾಡ್ಬೋದಾ, ಟೆಕ್ನಿಕಲ್ ಇಂಪ್ಲಿಮೆಂಟ್ ಮಾಡ್ಬೋದಾ, ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಾ ಅಂತ ನೀವು ಒಂದೊಂದ ಮಾಡ್ಕೊತ ಹೋದಂಗೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಏನೋ ಹೇಳ್ತಿರೋದು, ಒಂದೇ ಪ್ರಾಜೆಕ್ಟ್ನವ್ರಿಗೆಲ್ಲ ಎಲ್ಲರೂ ಮಾಡಬೇಕಾಗಿದ್ದು ಸೆಕೆಂಡ್ ಸ್ಟೆಪ್. ಎಲ್ಲರೂ ಐಡೆಂಟಿಫಿಕೇಶನ್ ಮಾಡಿರಿ, ಒಂದು ಪ್ರಾಬ್ಲಮ್ 2 ಪ್ರಾಬ್ಲಮ್ ಮಾಡಿರಿ. ಸೊ ನಿಮ್ಗೆ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಗೊತ್ತಾಗಬೇಕು, ರಿಕ್ವೈರ್ಮೆಂಟ್ ಕಲೆಕ್ಷನ್ ಅಂಡ್ ಅನಾಲಿಸಿಸ್. ಈ ಸ್ಟೆಪ್ಗಳು ಎರಡು ಕೂಡಿ ಬರ್ತಾವೆ ಇವು. ರಿಕ್ವೈರ್ಮೆಂಟ್ ಕಲೆಕ್ಷನ್, ಇದು ಬೇಕೋ ಇದು ಬೇಡ, ಇದನ್ನ ಮಾಡಿದ್ರೆ ಏನಾಗುತ್ತೆ, ಇದನ್ನ ಬಿಟ್ರೆ ಏನಾಗುತ್ತೆ, ಇದನ್ನ ಸೇರಿಸಿದ್ರೆ ಏನ್ ಡಿಫಿಕಲ್ಟಿ ಆಗುತ್ತೆ, ಇದನ್ನ ಬಿಟ್ರೆ ಏನ್ ಡಿಫಿಕಲ್ಟೀಸ್ ಆಗುತ್ತೆ. ಸೊ ಇದನ್ನೆಲ್ಲಾನು ನೀವು ಕಲೆಕ್ಷನ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ದೆನ್ ಗೋ ಫಾರ್ 7th ಪ್ರಾಜೆಕ್ಟ್. 7th ಒನ್ ಹೋರಿ. ಎಲ್ಲರಿಗೆ ಟೈಮ್ ಆದ್ರೆ ನಾಳೆ ಕಂಟಿನ್ಯೂ ಮಾಡೋಣ. 7th ಲಿಂದ 9 o'clock ಆಗಿದೆ. ಇಲ್ಲಪ್ಪ ಇನ್ನೂ 15 ಮಿನಿಟ್, 9:15 ಆಗಿದೆ. ಈಗ 9:30 ತನಕ ನಡೀತಾ ಎಲ್ಲರಿಗೂ? ನಡೀತಾ? ಓಕೆ, ಹೇಳ್ರಿ. ನೆಕ್ಸ್ಟ್ 7th ಪ್ರಾಜೆಕ್ಟ್ ಹೇಳ್ರಿ ಫಾಸ್ಟ್ ಆಗಿ. ಹೇಳ್ರಿ ಹೇಳ್ರಿ, ಏನು ಟೈಟಲ್? ಹಾ ಓಕೆ ಓಕೆ. ಅಪ್ಡೇಟ್ ಪ್ರಾಬ್ಲಮ್ ವಾಟ್ಸಪ್ ಐತಲ್ಲ, ನೈಸ್ ಥಿಂಗ, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ನಾ ಹೇಳಿದ್ನಲ್ಲ, ಯಾಕಂದ್ರೆ ವಾಟ್ಸಪ್ ನಮ್ ಕೈಯಾಗಿಲ್ಲ, ಸರ್ವರ್ ನಮ್ ಕೈಯಾಗಿಲ್ಲ, ಅದು ಅಪ್ಡೇಟ್ ಮಾಡೋದು. ಬಟ್ ಐಡಿಯಾ ಕೊಡ್ಬೋದು, ಇದನ್ನೊಂದು ಪೇಪರ್ ತರ ಮಾಡ್ಬೋದು. ಇಂಪ್ಲಿಮೆಂಟೇಷನ್ ಮಾಡಕ್ ಬರಲ್ಲ ಈ ಪ್ರಾಜೆಕ್ಟ್. ನೀವು ಬರೀ ಪೇಪರ್ ಮಾಡ್. ಹ್ಮ್ 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 ಮ್ಯಾಚ್ ಆಯ್ತಂದ್ರೆ ನಿಮ್ಮ ಪ್ರೊಫೈಲ್ ಅವ್ರ ಕಂಪ್ನಿ ಮ್ಯಾಚ್ ಐತೆ, ಕಾಂಟ್ಯಾಕ್ಟ್ ಮಾಡ್ಬೇಕು. ಓಕೆ ಓಕೆ, ಮಾಡ್ಬೋದು. ಹ್ಮ್ ಹ್ಮ್ ಈಗ ಆಕ್ಚುಲಿ ಪ್ರೀ ಜಾಬ್ ಅಲರ್ಟ್ .coms ಅಂತ ಅದಾವು. ಬಟ್ ಅವ್ರು ಬರೇ ಇನ್ಫಾರ್ಮೇಶನ್ ಕೊಡ್ತಾರೆ ಜಾಬ್ದು. ನೀವ್ ಏನ್ ಮಾಡಕ್ ಹೇಳಾಕತ್ತೀರಿ, ವಿತ್ ಮ್ಯಾಚ್ ಮಾಡ್ಬೇಕು. ಅಂದ್ರೆ ಆ ಕಂಪ್ನಿ ಅವ್ರಿಗೆ ನಿಮ್ ಸ್ಟೂಡೆಂಟ್ಸ್ಗೆ ಮ್ಯಾಚ್ ಆಗಿ ಆಟೋಮೆಟಿಕ್ ಅವ್ರ ಕಂಪ್ನಿ ಅವ್ರಿಗೆ ಗೊತ್ತಾಗಬೇಕು, ಸ್ಟೂಡೆಂಟ್ಸ್ಗೆ ಗೊತ್ತಾಗ್ಬೇಕು. ಹ್ಮ್ ಅದೇ ರಿಲೇಟೆಡ್ ITI ಅವು ಎಲ್ಲಾನು ಸೇರ್ಸುದು. ಅನ್ಸ್ಕಿಲ್ಡ್ ವರ್ಕರ್ಸ್ನು ಒಂದು. ಹ್ಮ್ ಹ್ಮ್ ಇನ್ವೆಂಟ್ ಮಾಡಿದ್ರು. ಹ್ಮ್ 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 ಓಕೆ ಓಕೆ, ಮಾಡ್ಬೋದು ಇದನ್ನ. ಸೊ ಇದ್ರ ಬಗ್ಗೆನೂ ಸ್ವಲ್ಪ ಸ್ಟಡಿ ಮಾಡ್ರಿ. ಓಕೆ ಅಂದ್ರೆ ಹೇಳ್ರಿ ಹೇಳ್ರಿ. ಎಲ್ಲದಾರ್ರಿ ನೀವು ಪ್ರೊಜೆಕ್ಟ್ನವ್ರು ರೆಡಿ ಇರ್ಬೇಕು. ಹಾಗೆ ಅವರು ಇಬ್ರು ಏನೇ ಕೇಳಿದ್ರೆ ಅವ್ರು ಹೇಳಂಗಿರ್ಬೇಕು, ನೀವು ಹೇಳಂಗಿರ್ಬೇಕು. ಹೇಳ್ರಿ ಮಂಜು, ಹೇಳ್ರಿ ನಿಮ್ದು ಏನ್ ಐಡಿಯಾ, ನೀವೇ ಹೇಳ್ರಿ. ಇಲ್ಲಿಕಂದ್ರ ಅದಾರಿಲ್ಲ ಆನ್ಲೈನ್ ಈಗ 17 ಜನ ಅದಿರಿ. ನಿಮ್ಮ ಮೆಟ್ಸ್ಗಳು ಇಲ್ಲ ಅಂದಂಗಲ್ಲ, ಇನ್ನು 11 ಜನ ಇಲ್ಲ. ಯಾರ್ಯಾರಿಲ್ಲ? ಹೇಳ್ರಿ ಮಂಜುಶ್ರೀ, ಏನಿತ್ತು ಹೇಳ್ರಿ ಅವ್ರದ್ದು ಐಡಿಯಾ. ಹೇಳ್ರಿ ಹೇಳ್ರಿ. ಕೇಳಾತಿದ್ರಿ ನಾವ್ ಮಾತಾಡೋದು ಇಲ್ಲಿವರೆಗೂ? ಹೇಳ್ರಿ. ಯಾಕೆ? ಹೇಳ್ರಿ. ನಿಮ್ ಏನೋ ಅವ್ರ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ, ನೀವೇ ಹೇಳ್ರಿ ಇಸುದ. ಹಾ ಹಾ ಹ್ಮ್ ಹೌದೌದು. ಓಕೆ 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 ಓಕೆ, ನೀವು ಹೇಳೋದು ಗೊತ್ತಾಯ್ತು. ಬಟ್ ಅದಕ್ಕ ಬ್ಯಾಂಕ್ ರಿಲೇಟ್ ಇರಬೇಕು, ಬ್ಯಾಂಕ್ ಲಿಂಕ್ ಇರಬೇಕು. ಬಟ್ ಫೋನ್ ಪೇ ನಮ್ ಕಡೆ ಇಲ್ಲ, ಹೊಸ ಆ್ಯಪ್ ಮಾಡ್ತಿದ್ರೆ ಮಾಡ್ಬೋದು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಇಂಪ್ಲಿಮೆಂಟೇಶನ್ ಡಿಫಿಕಲ್ಟ್ ಆಗತ್ತ. ಐಡಿಯಾ ಓಕೆ, ಬಟ್ ಇಂಪ್ಲಿಮೆಂಟೇಶನ್ ಡಿಫಿಕಲ್ಟ್. ಕ್ಲಿಯರಾ? ಇದನ್ನ ಈಗ ನಾ ಯಾವ್ಯಾವ ಪ್ರಾಜೆಕ್ಟ್ಗಳು ಇಂಪ್ಲಿಮೆಂಟೇಶನ್ ಡಿಫಿಕಲ್ಟಿ ಅಂತ ಹೇಳ್ತೀನಿ ನೋಡು, ಇದನ್ನ ನೀವೇ ಇಲ್ಲಪ್ಪ ನಮ್ಗೆ ಇದೇ ಇಂಟ್ರೆಸ್ಟ್ ಐತೆ ಅಂದ್ರೆ ರಿಸರ್ಚ್ ಪೇಪರ್ ಮಾಡ್ಬೋದು. ಅದನ್ನು ಮಾಡಿಸ್ತೀನಿ ನಾನು.
ಇಲ್ರಿ ನನಗೆ ಇದು ಯಾಕೋ ಭಾಳ ಟೈಟಲ್ ಇಂಟ್ರೆಸ್ಟ್ ಆಗಿದೆ, ನಾವ್ ಇದನ್ನ ಮಾಡ್ತೇವೆ ಅಂದ್ರ ಐಡಿಯಾಸ್ ಅಷ್ಟೇ ಕೊಡುದು, ರಿಸರ್ಚ್ ಪೇಪರ್ ಮಾಡಿಸೋದು, ಬಟ್ ಇದು ಬರಂಗಿಲ್ಲ. ಬಟ್ ಡಿಫಿಕಲ್ಟ್ ಆಗುತ್ತಾ, ನಾ ವರ್ಕ್ ಕೊಡ್ತೀನಿ ಅದನ್ನ ಪ್ರಕಾರ ಮಾಡ್ಕೊತ ಹೋಗ್ಬೇಕು ನೀವು. ಒಂದು ಇಲ್ಲಪ್ಪ ನಾನು ಇಂಪ್ಲಿಮೆಂಟೇಶನ್ ಮಾಡ್ತೀನಿ ಅಂತಂದ್ರೆ ನಾನು ಏನೋ ಒಂದು ಡೆವಲಪ್ ಮಾಡ್ತೀನಿ, ನಾನು ಏನೋ ಲೈವ್ ಆಗಿ ನಾನು ಮಾಡ್ತೀನಿ ಅಂತಂದ್ರೆ ನಾ ಬೇರೆ ಹೇಳಾಕ್ತಿಲ್ಲ, ಆ ತರ ಮಾಡ್ರಿ. ಕ್ಲಿಯರ್? ಈಗ ಫೋನ್ ಪೇ ಆ್ಯಪ್ ಅಂದ್ರೆ ಫೋನ್ ಪೇ ಆ್ಯಪ್ ನಮ್ಮ ಕಡೆ ಇಲ್ಲ, ಸೊ ಅದೇ ತರ ಒಂದು ಆ್ಯಪ್ ನಾವು ರೆಡಿ ಮಾಡಿ ಅದಕ್ಕೆ ಸೇರಿಸ್ಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್, ಅಷ್ಟು ಈಜಿ ಆಗಂಗಿಲ್ಲ. ಬಟ್ ಐಡಿಯಾಸ್ ಕೊಡ್ಬೋದು, ಯಾರು ಫೋನ್ ಪೇದವ್ರಿಗೆ ಕೊಡ್ಬೋದು, ಅದಕ್ಕೆ ರಿಸರ್ಚ್ ಪೇಪರ್ ಅಂತ ಮಾಡ್ತೇವೆ. ಓಕೆ, ದೆನ್ ಗೋ ಫಾರ್ ನೆಕ್ಸ್ಟ್ ಒನ್. ನೀವು ಗೊತ್ತಾಯ್ತಲ್ಲ ಇಬ್ಬರಿಗೆ ಎಲ್ಲ ಹೇಳಿನಿ, ನೀವೇನು ಡಿಸೈಡ್ ಮಾಡ್ತೀರಿ ಮಾಡ್ರಿ 7th ಪ್ರಾಜೆಕ್ಟ್ನವರು. ಆಮೇಲೆ ನನಗೆ ಅಪ್ಡೇಟ್ ಕೊಡ್ರಿ ನಾಳೆ. ಓಕೆ, ನಾಳೆ ಅಪ್ಡೇಟ್ ಕೊಡ್ರಿ, ಬಟ್ ನಾ ಕ್ಲಾಸ್ ನಾಡಿದ್ದು ತಗೋತೀನಿ. ನೆಕ್ಸ್ಟ್ ಒನ್ ಯಾರ್ರಿ? 8th ಪ್ರಾಜೆಕ್ಟ್, ಪ್ರಾಜೆಕ್ಟ್ ನಂಬರ್ 8. ಪ್ರಾಜೆಕ್ಟ್ ನಂಬರ್ 8 ಯಾರು ಅದಾರ್ರಿ? ಎಲ್ಲಿ ಅದಾರ್ರಿ? ಎಲ್ಲಿ ಆನ್ಲೈನ್ ಅದಾರ? ಆನ್ಲೈನ್. ಓಕೆ, ದೆನ್ ಗೋ ಫಾರ್ ಪ್ರಾಜೆಕ್ಟ್ ನಂಬರ್ 9. ಪ್ರಾಜೆಕ್ಟ್ ನಂಬರ್ 9 ಯಾರದು ಅದಿರಿ? ಅದಿರೋ ಇಲ್ಲೋ? ಜಯಶ್ರೀ ಏನ್ರಿ, ಏನ್ ಹೇಳಾಕಂತಿದ್ರಿ ನೀವು? ಪ್ರಾಜೆಕ್ಟ್ ನಂಬರ್ 9? ಮತ್ತೆ ಪ್ರಾಜೆಕ್ಟ್ ನಂಬರ್ 9 ಯಾರ್ರಿ? ಇಲ್ಲ. ದೆನ್ ಗೋ ಫಾರ್ ಪ್ರಾಜೆಕ್ಟ್ ನಂಬರ್ 10. ನಿಮಗಿಲ್ಲ ಅಂತಂದ್ರೆ ನೀವು ಯಾರಿಲ್ಲ ಅವರು ಯಾಕಿಲ್ಲ ಅಂದು ಆಮೇಲೆ ನನಗೆ ಅವ್ರಿಗೆ ಕಾಲ್ ಮಾಡಕ್ ಹೇಳ್ರಿ. ಅಂದ್ರೆ ನಾಳೆ ಅವ್ರದ್ದು 8 to 9 ಇಲ್ಲ ನೋಡಿ. ಈಗ ಯಾಕಿಲ್ಲ? 4 ಮೆಂಬರ್ಸ್ ಇಲ್ಲ. 8 to 9 8 to 9 ಇಲ್ಲ. ಸೊ ಅವರು ನೆಕ್ಸ್ಟ್ ಎಲ್ಲರೂ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟು. ನಿಮ್ಗೆ ಯಾವುದೇ ಬುಕ್ಸ್ ಇಲ್ಲ, ಯಾವುದೇ ಇದು ಇಲ್ಲ, ನೀವು ಬೇರೆ ಸಬ್ಜೆಕ್ಟ್ ಹಂಗ ಅಲ್ಲ, ಇದು ಹೊಸಾದ ನೀವೇ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಎಲ್ಲರೂ ಜಾಯ್ನ್ ಆಗ್ಬೇಕು, ನೀವು ಕಲಿಬೇಕು, ಆ ತರ ಮಾಡ್ತಾ ಹೋಗ್ಬೇಕು. ದೆನ್ ಗೋ ಫಾರ್ ಪ್ರಾಜೆಕ್ಟ್ ನಂಬರ್ 10. ಪ್ರಾಜೆಕ್ಟ್ ನಂಬರ್ 11. ಗುಡ್. ಈ ತರ ಇಲ್ಲ ಅಂತಂದ್ರೆ ನಮಗೂ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಜಲ್ದಿ ಮುಗಿತ್ತ. ಬಟ್ ಪ್ರಾಬ್ಲಮ್ ನೋಡ್ರಿ, ನೀವೇ ಪ್ರೊಜೆಕ್ಟ್ ಮಾಡ್ಬೇಕು ಅದು. ಪ್ರಾಜೆಕ್ಟ್ ನಂಬರ್ 12. 10 ಯಾರದ್ರಿ? ಅದಿರಿ? 11. 12 ಇಲ್ಲ. 11 ಯಾರ್ರಿ ಹೇಳ್ರಿ? ಅಶ್ವಿನಿ ಪಾಟೀಲ್ ಮತ್ತ ಹೇಳ್ರಿ. ಉಳ್ದವ್ರೆಲ್ಲ ಮ್ಯೂಟ್ ಮಾಡ್ರಿ. ಅಶ್ವಿನಿ ಅಂಡ್ ದಾನೇಶ್ವರಿ ಗೊತ್ತಾಗ್ಯದಲ್ಲ? ಈಗ ನಾ ಹೇಳೋದೆಲ್ಲ ಡಿಸ್ಕಷನ್ ಮಾಡಿದ್ದೆಲ್ಲ ಗೊತ್ತಾಗ್ಯದಲ್ರಿ? ಇನ್ನೊಬ್ರು ದಾನೇಶ್ವರಿ ಯಾಕೆ ಮಾಡಿಲ್ರಿ? ಇಬ್ರು ಮಾತಾಡ್ಕೋಬೇಕು, ಇಬ್ರು ಕೂಡ ಮಾಡ್ಬೇಕು. ಓಕೆ, ದೆನ್ ಗೋ ಫಾರ್ ನೆಕ್ಸ್ಟ್ ಯಾವ್ದು? 12 ಇಲ್ಲ? ಪ್ರಾಜೆಕ್ಟ್ ನಂಬರ್ 12. ಓಕೆ, ದೆನ್ ಗೋ ಫಾರ್ 13. ಹೇಳ್ರಿ. ಓಕೆ, ಈಗ ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ ಮ್ಯಾಗ ಹೇಳ್ರಿ, ನಿಮ್ ಪ್ರಾಜೆಕ್ಟ್ ಮಾಡ್ಬೋದಾ? ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದ ಪ್ರಕಾರ ಬಯೋಮೆಟ್ರಿಕ್ ವೋಟಿಂಗ್ ಸಿಸ್ಟಮ್ ಮಾಡ್ಬೋದಾ? ಇಂಪ್ಲಿಮೆಂಟೇಶನ್ ಆಗಲ್ಲ, ಐಡಿಯಾ ಕೊಡ್ತಿದ್ರೆ ಮಾಡಬಹುದು. ಅಂದ್ರೆ ಗೌರ್ಮೆಂಟಿಗೆ ಐಡಿಯಾ. ಅದಕ್ಕೆ ಅದೇ ಗೊತ್ತಾಯ್ತು ನನಗೆ. ರಿಸರ್ಚ್ ಪ್ರೊಜೆಕ್ಟ್ ರಿಸರ್ಚ್ ಪೇಪರ್ ಮಾಡ್ಬೇಕಾಗತ್ತ. ಮ್ಯೂಟ್ ಮಾಡ್ರಿ ನಿಮ್ದು. ನೀವು ನಾ ಹೇಳೋದನ್ನ ಮ್ಯೂಟ್ ಮಾಡ್ರಿ, ಕರೆಕ್ಟಾಗಿ ಕೇಳ್ಕೊರಿ, ಆಮೇಲೆ ಓಪನ್ ಮಾಡಿ ನಿಮ್ದು ಹೇಳ್ರಿ. ಯಾಕಂದ್ರೆ ಇಲ್ಲ ಇಕೋ ಆಗ್ತಿದೆ, ಉಳ್ದವ್ರಿಗೆ ಕೇಳಂಗಿಲ್ಲ. ಸೊ ಬಯೋಮೆಟ್ರಿಕ್ ವೋಟಿಂಗ್ ಸಿಸ್ಟಮ್ ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಯಾಕಂತಂದ್ರೆ ಈಗ ನಾನು ಎಲ್ಲೋ ಇರ್ತೀನಿ, ಓಟ್ ಹಾಕಕ್ಕಾಗಲ್ಲ, ಅದ್ರ ಬದ್ಲಿ ಬಯೋಮೆಟ್ರಿಕ್ ಮಾಡ್ಬೋದು. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟೇಶನ್. ಒನ್ ಥಿಂಗ್. ಸೆಕೆಂಡ್ ಒನ್, ಸೆಕ್ಯೂರಿಟಿ ಇಟ್ಸ್ ವೆರಿ ಇಂಪಾರ್ಟೆಂಟು. ಈಗೇ ನಮ್ಗೆ ಯಾವ್ದದು ವೋಟಿಂಗ್ ಸಿಸ್ಟಮ್ ಐತಲ್ಲ ಈಗಿರೋದು, ಇವನ್ ಈ ನೆಟ್ವರ್ಕ್ ಕನೆಕ್ಟ್ ಆಗಿಲ್ಲ, ಇಂಟರ್ನೆಟ್ ಕನೆಕ್ಟ್ ಆಗಿಲ್ಲ, ಅದ್ರಲ್ಲಿಯೂ ಒಂದ ಪಕ್ಷಕ್ಕೆ ಓಟ್ ಹಾಕ್ತಿದ್ದಾರೆ ಅದು ಅಂತ ಅಲಿಗೇಷನ್ ಬರ್ತಾ ಇದಾವೆ. ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಮಾಡ್ಬೋದು. ಮಾಡಕ್ ಆಗಲ್ಲ ಅಂತಲ್ಲ, ಫ್ಯೂಚರ್ ಟೆಕ್ನಾಲಜಿಯಲ್ಲಿ ಮಾಡ್ಬೋದು. ಬಟ್ ಇದನ್ನ ನಾವು ರಿಸರ್ಚ್ ಪೇಪರ್ ಅಂತ ಹೇಳಿ ಒಂದು ಪೇಪರ್ ಮಾಡಿ ಗೌರ್ಮೆಂಟಿಗೆ ಐಡಿಯಾ ಕೊಡ್ಬೋದು. ಇಟ್ಸ್ ಅ ನೈಸ್ ಕಾನ್ಸೆಪ್ಟ್.
ಇದ್ರ ಬಗ್ಗೆ ನೀವು ಇಲ್ಲಪ್ಪ ನಾನು ಮಾಡತ್ತೀನಿ ಅಂತಂದ್ರೆ ನೈಸ್ ಒನ್ ಮಾಡ್ಬೋದು. ಬಟ್ ಇಂಪ್ಲಿಮೆಂಟೇಷನ್ ಆಗಲ್ಲ, ಪೇಪರ್ ಮಾಡ್ಬೋದು, ಐಡಿಯಾ ಕೊಡ್ಬೋದು. ಸೊ ನೀವು ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಿದ್ದ ನಂತರ ಪ್ರೊಜೆಕ್ಟ್ ಇದನ್ನ ಮಾಡ್ರಿ, ಬೇರೆ ಟೈಟಲ್ ತಗೋರಿ. ಇಲ್ಲ ಅಂತಂದ್ರೆ ಇದನ್ನ ಮಾಡ್ತೇವೆ ಅಂತಂದ್ರೆ ರಿಸರ್ಚ್ ಪೇಪರ್ ಮಾಡ್ಬೋದು, ಅದನ್ನ ಆಮೇಲೆ ಹೇಳ್ತೀನಿ. ಇದನ್ನ ಮಾಡ್ತಿದ್ರಿ ಅಂದ್ರೆ ಫಸ್ಟ್ ಇದು ಯಾವ್ದು ನೀವು ಟೈಟಲ್ ಓಕೆ ಅನ್ಸುತ್ತೆ ನೋಡು, ಅದ್ರ ಬಗ್ಗೆ ಸ್ವಲ್ಪ ಮತ್ತೆ ರಿಸರ್ಚ್ ಮಾಡ್ಬೇಕು. ಈಗ ಅಂದ್ರೆ ರಿಕ್ವೈರ್ಮೆಂಟ್ ಕಲೆಕ್ಷನ್ ಸ್ಟೆಪ್ಪಿಗೆ ಹೋಗ್ಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಡಿಟೇಲ್ ಆಗಿ. ದೆನ್ ಗೋ ಫಾರ್ ಪ್ರೊಜೆಕ್ಟ್ ನಂಬರ್ 14, ಲಾಸ್ಟ್ ಒನ್ ಅದರಿ ಪ್ರೊಜೆಕ್ಟ್ ನಂಬರ್ 14. ಓಕೆ, ಈಗ 8, 9, 10, 11, 12, 14 5 ಪ್ರೊಜೆಕ್ಟ್ನವ್ರು ಇಲ್ಲ ಅಂತ ಆಯ್ತು. ಓಕೆ, 5 ಪ್ರೊಜೆಕ್ಟ್ನವರು ಬಿಟ್ರೆ ಔಟ್ ಆಫ್ 14 5 ಪ್ರೊಜೆಕ್ಟ್ ಅಂದ್ರೆ 9 ಪ್ರೊಜೆಕ್ಟ್ನವ್ರು ಡಿಸ್ಕಷನ್ ಮಾಡೇವಿ. ಸೊ 9 ಪ್ರೊಜೆಕ್ಟ್ನವ್ರಿಗೆ ಈ ಸದ್ದ ಎಲ್ಲರೂ ಕೇಳ್ಕೊಂಡಿರೋದ್ರಿಂದ ನಿಮಗೊಂದು ಐಡಿಯಾ ಬಂದಿರ್ತದೆ, ಓಕೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ. ಸೊ ಎಲ್ಲರೂ ಒಂದೇ ಸ್ಟೆಪ್ ಏನ್ ಬರ್ತಿರೋದು ಅದನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ಬರೀರಿ. ಟೈಟಲ್ ಒಂದ ತಗೊಂಡು ಈಗ ಟೈಟಲ್ ಫೈನಲ್ ಆಯ್ತು, 2, 3 ಇಲ್ಲಿವರೆಗೂ ಸ್ವಲ್ಪ ಕನ್ಫ್ಯೂಷನ್ ಇದ್ದು ನಿಮಗೆ. ಈಗ ನಾವು ಏನ್ ಮಾಡ್ಬೇಕಂತ ಫೈನಲ್ ಆಗಿದೆ. ಈಗ ಏನ್ ಮಾಡ್ರಿ, ಆ ಟೈಟಲ್ ತಗೊಂಡು ಅದ್ರದ್ದು ಪ್ರೊಜೆಕ್ಟ್ ಟೈಟಲ್ ಬರೀದು, ಅದಕ್ಕೆ ಸಮ್ ಇಂಟ್ರಡಕ್ಷನ್ ಬರೀದು, ಆಮೇಲೆ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಏನೋ ಅದ್ರದ್ದು ಏನೇನು ಬೆನಿಫಿಟ್ಸ್ ಅದಾವು, ಡ್ರಾಬ್ಯಾಕ್ಸ್ ಅದಾವು ಬರಿಬೇಕು. ಸೊ ಇದನ್ನ ನೀವು ಎಲ್ಲರೂ 2 days ಅಲ್ಲಿ ಮಾಡಬೇಕು. ಇವತ್ತೇ ಯಾವಾರು ಐ ಥಿಂಕ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅಥವಾ ಥರ್ಸ್ಡೇ ನಾನು ಕ್ಲಾಸ್ ತಗೋತೀನಿ. ಆಟ ತನಕ ರೆಡಿ ಇರಬೇಕು. ವೆನ್ಸ್ಡೇ ಆರ್ ಥರ್ಸ್ಡೇ. ನೀವು ವೆನ್ಸ್ಡೇ ಅನ್ಕೊಡ ಹಾ ಹೇಳ್ರಿ. ಏನಿಲ್ಲ, ಏನೂ ಬೇಡ, ಜಸ್ಟ್ ನಿಮ್ ಟೈಟಲ್ ಸಿಕ್ಕದ, ಒಂದು ಟೈಟಲ್ ತಗೊಂಡಿರಿ ಇಲ್ಲಿವರೆಗೂ, ಆ ಟೈಟಲ್ ಇಟ್ಕೊಳ್ಳೋದು. ಈಗ ಯಾವ್ದು ನಿಮ್ ಟೈಟಲ್ ಹೇಳ್ರಿ? ಹೌ ಟು ಓವರ್ಕಮ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಂತೇಳಿ ಗೂಗಲ್ನ್ಯಾಗ ಹಾಕ್ಬೇಕು. ಕ್ಲಿಯರಾ? ಹೌ ಟು ಓವರ್ಕಮ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಓಕೆ, ಅಲ್ಲಿ ಎಷ್ಟೋ ವೆಬ್ಸೈಟ್ಗಳಾಗ ಏನೇನೋ ಐಡಿಯಾಸ್ಗಳು ಬರ್ತಾವು, ಅದ್ರೊಳಗೆ ನಿಮಗೆ ಚಲೋ ಅನ್ಸಿದ್ದು 4 ಪಾಯಿಂಟ್ ಬರ್ಕೋರಿ. ಅರ್ಥ ಆಗ್ತಿದ್ಯಾ? ಎಲ್ಲ ಸ್ಟಡಿ ಮಾಡಿ ನಿಮಗೆ ಸರಿ ಅನ್ಸಿದ್ದು ಇಂಟ್ರಡಕ್ಷನ್, ಫಸ್ಟ್ ಇಂಟ್ರಡಕ್ಷನ್ ಬರೀದು. ಏನು ಅನ್ಎಂಪ್ಲಾಯ್ಮೆಂಟ್, ಹೌ ಟು ಓವರ್ಕಮ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳಿ ಟೈಟಲ್ ಕೊಟ್ಟಿರಲ್ಲ, ಇದ್ರದ್ದು ಇಂಟ್ರಡಕ್ಷನ್. ಅಂದ್ರೆ ಇಂಟ್ರಡಕ್ಷನ್, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಕಂಟ್ರಿ, ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಕಂಟ್ರಿ ಇನ್ ದ ವರ್ಲ್ಡ್, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗಿವ್ ಅ ಜಾಬ್ಸ್ ಟು ಆಲ್, ಏನೋ ಎಲ್ಲರಿಗೂ ಕೊಡಕ್ಕಾಗಲ್ಲ. ಇದನ್ನ ನೀವು ನಿಮ್ಮ ಓನ್ ವರ್ಡ್ಸ್ನ್ಯಾಗ, ನಿಮ್ಮ ಸ್ಟೆಪ್ಸ್ನ್ಯಾಗ ಬರಿಬೇಕು. ಅಂದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳಿ ಬರಿಬೇಕು ಫಸ್ಟ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಈ ಪ್ರಾಬ್ಲಮ್ಗೆ ಏನು ಕಾರಣಗಳು, ವಾಟ್ ಆರ್ ದ ಏನು ಈ ಪ್ರಾಬ್ಲಮ್ ಆಗಕ್ಕೆ ಏನ್ ಕಾರಣ, ಫಸ್ಟ್ ಅದನ್ನ ಬರೀದು. ಆಮೇಲೆ ಅದ್ರ ಡಿಸ್ಅಡ್ವಾಂಟೇಜಸ್ ಬರೀದು. ಈಗ ನೀವು ಹಿಂದಕ್ಕೆ ಇದು ಬರೀತಿದ್ರು ಗೊತ್ತಾ, ನಿಬಂಧ ಅಂತಾರಲ್ಲ, ನಿಬಂಧ. ಎಕ್ಸಾಕ್ಟ್ ನಿಬಂಧ ನೋಡು. ಫಸ್ಟ್ 3 steps ಏನ್ ಬರ್ತಾ ಪ್ರೊಜೆಕ್ಟ್ದು ಎಕ್ಸಾಕ್ಟ್ ಎಸ್ಸೆ ಬರ್ದಂಗ ಬರಿಬೇಕು. ಪೀಠಿಕೆ, ಏನಂತಾರ ಮುನ್ನುಡಿ, ಅವೇನೇನಿದ್ವಲ್ಲ ಅದೇ ತರ ಬರಿಬೇಕು. ಎಸ್ಸೆ ಬರ್ದಂಗ್ ಬರಿಬೇಕು ನೋಡ್ರಿ. ಫಸ್ಟ್ 3 steps ಪ್ರೊಜೆಕ್ಟ್ದು ಎಸ್ಸೆ. ಅರ್ಥ ಆಗ್ತಿದೆ? 4th ಸ್ಟೆಪ್ಲಿಂದ ಇಂಪ್ಲಿಮೆಂಟೇಷನ್ಗೆ ಹೋಗ್ತೇವೆ, ಅಲ್ಲಿ ಟೆಕ್ನಾಲಜಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 3 steps ಒಂದು ಎಸ್ಸೆ ಬರ್ದಂಗ ಅಂತ ತಿಳ್ಕೊಂಡ್ಬಿಡ್ರಿ ನೀವು ಎಲ್ಲರೂ. ನಿಮ್ ಟೈಟಲ್ ಅದಕ್ಕೆ ಎಸ್ಸೆ ಬರ್ದಂಗ. ಎಲ್ಲರಿಗೂ ಗೊತ್ತಾಯ್ತು ಅನ್ಕೋತೀನಿ ಈಗ. ಒಂದು ಎಸ್ಸೆ ಬರ್ದಂಗ್ ಬರಿಬೇಕು ಎಲ್ಲರೂ. ಅದ್ರದ್ದು ಪೀಠಿಕೆ ಬರಿಬೇಕು, ಅಂದ್ರೆ ಏನು ಅದಕ್ಕೆ ಅಬ್ಸ್ಟ್ರಾಕ್ಟ್ ಅಂತಾರ. ಇಂಟ್ರಡಕ್ಷನ್ ಬರಿಬೇಕು, ಅದರದ್ದು ಏನೇನೋ ಇದು ಅಲ್ಲ, ನೀವೇನು ಎಸ್ಸೆ ಕಲಿಯೋತ್ನೇ ಕಲ್ತಿರಲ್ಲ, ಎಲ್ಲಾ ಸ್ಟೆಪ್ಸ್ಗಳು ಬರ್ದಂಗ ನೋಡ್ರಿ. ಕನ್ಕ್ಲೂಷನ್ ಬರೀದು, ಅದ್ರದ್ದು ಉಪಯೋಗಗಳು, ಅದ್ರದ್ದು ಏನೇನದ ಎಲ್ಲ ಬರೀದು, ಡ್ರಾಬ್ಯಾಕ್ಸ್ಗಳು, ಅದರದ್ದು ಎಲ್ಲ ಬರೀದು. ಕ್ಲಿಯರಾ? ಓಕೆ, ದೆನ್ ಗೋ ಫಾರ್ ಎನಿ ಡೌಟ್ಸ್. ಮತ್ತೆ ಡೌಟ್ಸ್ ಇದ್ರೆ ಹೇಳ್ರಿ. 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 ಏನ್ ಗೊತ್ತು ಮಾಡೋರು? ಎಷ್ಟು ಪೂಲ್ ಆಗ್ಯದ, ಎಷ್ಟು ಸಂಖ್ಯೆ? ಏನ್ ಗೊತ್ತಾಗ್ಬೇಕು? ಏನ್ ಗೊತ್ತಾಗ್ಬೇಕು? ಅದು ಐತಲ್ಲ, ಈಗ ನಾವು ವೆಬ್ಸೈಟ್ನಾಗ ಅಪ್ಡೇಟ್ ಮಾಡ್ತಾರೆ. ಈಗ
ಯಾವುದು ಗೌರ್ಮೆಂಟ್ ಆಫ್ ಕರ್ನಾಟಕದ ಎಲೆಕ್ಷನ್ ಕೌಂಟಿಂಗ್ ಇದ್ದು ಎವ್ರಿ ಹಾ ಹಾ ಅದೇ ಆನ್ಲೈನ್ ವೋಟಿಂಗ್ ಸಿಸ್ಟಮ್ ಹೇಳತ್ತೀರಿ. ಓಕೆ. ಹಾ 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 ಓಕೆ ಓಕೆ ನೈಸ್. ಅದೇ ನಾ ಹೇಳಿದ್ನಲ್ಲ, ನೀವು ಇಟ್ಸ್ ಅ ನೈಸ್ ಐಡಿಯಾ. ಇದ್ರ ಮ್ಯಾಗ ಹೋದೇವ ಅಂದ್ರೆ ಮ್ಯೂಟ್ ಮಾಡ್ರಿ ನಾ ಇದು ಮುಂದ್ ಹೋದ್ರಿ ಅಂದ್ರ ಇದ್ರದ್ದು ಬಹಳಷ್ಟು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದ್ರ ಮಾಡೋದ್ರಿಂದ ಬೆನಿಫಿಟ್ಸ್ ಏನದ ಎಲ್ಲಾ ಬರಿಬಹುದು. ಆಮೇಲೆ ಏನ್ ಡ್ರಾಬ್ಯಾಕ್ಸ್ ಅದಾವ, ಸೆಕ್ಯೂರಿಟಿ ಪ್ರಾಬ್ಲಮ್ಸ್, ಹ್ಯಾಕ್ ಪ್ರಾಬ್ಲಮ್ಸ್ ಅವನು ಬರಿಬಹುದು. ಓಕೆ, ಒಂದ್ ಸರಿ ಈ ಪ್ರಾಜೆಕ್ಟ್ ನಾಗ ಹೋದ್ರಿ ಅಂದ್ರ ಆದ್ರ ಒಂದ್ ಟೈಟಲ್ ಹಿಡ್ಕೊಂಡು ಹೊಂಟ ಮೇಲೆ ಬಹಳಷ್ಟು ನಿಮ್ಗ ಗೊತ್ತಾಗ್ತದ ಅದ್ರದ್ದು ರಿಲೇಟೆಡ್ ಸ್ಟಡಿ ಮಾಡಕ್ ಶುರು ಮಾಡಿದ್ಮೇಲೆ. ಸೊ ಅದಕ್ಕೋಸ್ಕರ ನೀವ್ ಹೇಳೋದು ಅದ್ರದ್ದು ಇಂಪ್ರೂವ್ಮೆಂಟ್ ವರ್ಷನ್ ಹೇಳಿದ್ರಿ ಅಷ್ಟೇ. ನಾನ್ ಹೇಳತ್ತೀನಿ, ನೀವು ಅದನ್ನ ಮಾಡ್ತಿದ್ರಿ ಅಂದ್ರೆ ನೈಸ್ ಆಗಿ ಒಂದ್ ಪೇಪರ್ ಮಾಡ್ಬೋದು, ರಿಸರ್ಚ್ ಪೇಪರ್, ಡೋಂಟ್ ವರಿ. ಓಕೆ, ಸೊ ಅದ್ರ ಬಗ್ಗೆ ನೀವು ಕಲ್ಕೋತ ಹೋಗ್ರಿ. ನಾ ಅದನ್ನ ಹೇಳತ್ತೀನಿ ನಿಮ್ಗೆ. ಅದ್ರದ್ದು ಇನ್ನೂ ಏನೇನು ಫೀಚರ್ಸ್ ಸೇರಿಸಬಹುದು, ನೀವು ಒಂದು ಎಕ್ಸ್ಟ್ರಾ ಫೀಚರ್ಸ್ ಹೇಳಿದ್ರಿ, ಅದಕ್ಕೆ ಇನ್ನೂ ಏನ್ ಸೇರಿಸಬಹುದು, ಇನ್ನು ನಿಮ್ಗೆ ನಾಳೆ ನಾಡಿದ್ದು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಇನ್ನೂ ಗೊತ್ತಾಗ್ತಾವ ನಿಮ್ಗೆ. ಬಹಳಷ್ಟು ಐಡಿಯಾಸ್ ಬರ್ತಾವ, ಡೋಂಟ್ ವರಿ. ಬಟ್ ಅದನ್ನ ಮಾಡ್ತಿದ್ರೆ ಅದನ್ನ ಸ್ಟಾರ್ಟ್ ಮಾಡ್ರಿ ಸ್ಟಡಿ ಮಾಡಕ್. ಅರ್ಥ ಆಗತ್ರಿ? ಬಯೋಮೆಟ್ರಿಕ್ ವೋಟಿಂಗ್ ಸಿಸ್ಟಮ್ ಆರ್ ಇಂಟೆಲಿಜೆಂಟ್ ವೋಟಿಂಗ್ ಸಿಸ್ಟಮ್, ಈ ತರ ಮಾಡ್ಕೊಂಡು ನೀವು ಅದನ್ನ ಮಾಡ್ತಿದ್ರಿ ಅಂದ್ರೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇನ್ನೂ ಬಹಳಷ್ಟು ಬರ್ತಾವ ನಿಮ್ಗೆ ಐಡಿಯಾಸ್ಗಳು, ಡೋಂಟ್ ವರಿ. ಓಕೆ, ದೆನ್ ಗೋ ಫಾರ್ ನೆಕ್ಸ್ಟ್. ಏನಾದ್ರು ಡೌಟ್ಸ್ ಇದ್ರೆ ಹೇಳ್ರಿ. ಇಂಪ್ರೂವ್ಮೆಂಟ್ಸ್ ಹೇಳ್ಬೇಡ್ರಿ. ಇಂಪ್ರೂವ್ಮೆಂಟ್ಸ್ ನಿಮ್ಮ ಇನ್ನೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಾಕತ್ತಿಲ್ಲ, ನೀವು ಇನ್ನೂ ಜಸ್ಟ್ ಒಂದು ಐಡಿಯಾ ಬಂದಿದೆ ನಿಮ್ಗೆ. ಇದು ಈ ಐಡಿಯಾಕ್ ಒಳಗೆ ಹೋದ್ಮೇಲೆ ನಿಮ್ಗೆ ಬಹಳಷ್ಟು ಚೇಂಜಸ್ಗಳು, ಬಹಳಷ್ಟು ಇಂಪ್ರೂವ್ಮೆಂಟ್ಸ್ಗಳು, ಬಹಳಷ್ಟು ಡಿಫಿಕಲ್ಟೀಸ್ಗಳು ಬರ್ತಾ ಹೋಗ್ತಾವ. ಡೋಂಟ್ ವರಿ, ಅದ್ರ ಬಗ್ಗೆ ಇವತ್ತೇನು ವಿಚಾರ ಮಾಡ್ಬೇಡ್ರಿ. ಮತ್ತೇನಾರ ಡೌಟ್ಸ್ ಇದ್ರೆ ಕೇಳ್ರಿ. ಹಾ ಹೇಳ್ರಿ. ಹ್ಮ್ ಚೈಲ್ಡ್ ಲೇಬರ್ಸ್ ಇಂಡಿಯಾದಾಗ ವಾಟ್ ಆರ್ ದ ಡಿಫಿಕಲ್ಟೀಸ್ ಇನ್ ಚೈಲ್ಡ್ ಲೇಬರ್ಸ್ ಇನ್ ಇಂಡಿಯಾ, ಅಥವಾ ಹೌ ಟು ಓವರ್ಕಮ್ ದ ಚೈಲ್ಡ್ ಲೇಬರ್ಸ್ ಇನ್ ಇಂಡಿಯಾ, ಈ ತರ ಏನೋ ಕ್ವಶನ್ಸ್ ಹಾಕ್ರಿ ಗೂಗಲ್ನಾಗ. ಚೈಲ್ಡ್ ಲೇಬರ್ಸ್ ಬಗ್ಗೆ ಸ್ಟಡಿ ಮಾಡ್ರಿ. ಪೇಪರ್ಸ್ ಇರ್ತಾವು, ರಿಸರ್ಚ್ ಪೇಪರ್ಸ್ ಇರ್ತಾವು, ಐಡಿಯಾಸ್ಗಳು ಇರ್ತಾವ, ಬ್ಲಾಗ್ಸ್ನೇ ಬರ್ದಿರ್ತಾರ, ಚೈಲ್ಡ್ ಲೇಬರ್ಸ್ ಆಕ್ಟ್ ಬಗ್ಗೆ ಬರ್ದಿರ್ತಾರ. ಸೊ ನೀವು ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ತಾವ. ಕ್ವಶನ್ಸ್ ಹಾಕ್ರಿ ಅಂದೆ ನಾ ಗೂಗಲ್ನಾಗ. ಇದೇ ಕ್ವಶನ್ಸ್ ಅಂತಲ್ಲ, ರಿಲೇಟೆಡ್ ಟು ಚೈಲ್ಡ್ ಲೇಬರ್ಸ್ ನೀವು ಕ್ವಶನ್ಸ್ ಹಾಕೊಂಡು ನೀವು ಅದಕ್ಕೆ ಆನ್ಸರ್ಸ್ಗಳು ಫೈಂಡ್ ಔಟ್ ಮಾಡ್ತಾ ಹೋಗ್ರಿ. ಕ್ಲಿಯರಾ? ಹಾ ಓಕೆ. ನೆಕ್ಸ್ಟ್ ಏನಾದ್ರು ಕ್ವಶನ್ಸ್? ಹಾ ಹ್ಞೂ. ಅಂದ್ರೆ ಇಬ್ಬರಿಗೆ ಕಾನ್ಫ್ಲಿಕ್ಟ್ ಆಗ್ತಿದ್ಯಾ? ಇಬ್ರಿಗೆ ನಾವು ಇಲ್ಲಪ್ಪ ನನಗಿದು ಇಂಟ್ರೆಸ್ಟ್ ಇಲ್ಲ, ನಿನಗಿದು ಇಂಟ್ರೆಸ್ಟ್, ಹಿಂಗ ಆಗ್ತಿದ್ಯಾ? ಹ್ಮ್ ಹಾ ಆಯ್ತಲ್ಲ. ಇಬ್ರು ಇದ್ರೆ ಇಬ್ರು ಕೂಡ ಸೇಮ್ ಮಾಡ್ಕೋ ತಗೋದು, ಸೇಮ್ ಬರೀದು. ಪ್ರೊಜೆಕ್ಟ್ ರಿಪೋರ್ಟ್ನು ಇಬ್ರದು ಟೈಟಲ್ನಾಗ ನಿಮ್ ಇಬ್ರದು ಸಬ್ಮಿಟೆಡ್, ನಿಮ್ ಇಬ್ರದು ಹೆಸರು ಹಾಕೋದು. ಅರ್ಥ ಆಗ್ತಿದ್ಯಾ? ಸೇಮ್ ರಿಪೋರ್ಟ್, ಸೇಮ್ ರಿಪೋರ್ಟ್ ಡಿಟ್ಟು. ಈಗ 2 ರಿಪೋರ್ಟ್ ಮಾಡ್ತೀರಿ, ನಿಮ್ದು ನೀವು ರಿಪೋರ್ಟ್ ಮಾಡ್ತೀರಿ, ಇನ್ನೊಬ್ರು ರಿಪೋರ್ಟ್ ಮಾಡ್ತಾರ. ಅಲ್ಲಿ ಫಸ್ಟ್ ಹೆಸರು ಅವ್ರದ್ದು ಹಾಕೋದು, ಸೆಕೆಂಡ್ ಹೆಸರು ನಿಮ್ದು ಹಾಕೋದು. ನಿಮ್ ರಿಪೋರ್ಟ್ ಅಲ್ಲಿ ಫಸ್ಟ್ ಹೆಸರು ನಿಮ್ದು ಹಾಕೋದು, ಸೆಕೆಂಡ್ ಹೆಸರು ಅವ್ರದ್ದು ಹಾಕೋದು. ಓಕೆ, ಸೇಮ್ ರಿಪೋರ್ಟ್, ಸೇಮ್ ಎವ್ರಿಥಿಂಗ್. ಇಬ್ರು ಸೇಮ್ ಮಾಡೋದು, ಅದ್ರಾಗ ಏನು ಚೇಂಜಸ್ ಇಲ್ಲ. ಇಬ್ರು ಕೂಡೇ ಮಾಡೋದು, ಇಬ್ರದು ಹೆಸರು ರಿಪೋರ್ಟ್ನಾಗ ಹಾಕೋದು, ಇಬ್ರು ಒಂದ ರಿಪೋರ್ಟ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಬ್ಬರಿಗೆ ಸೇಮ್ ಪ್ರೋಗ್ರಾಮ್ ಇದ್ದಂಗೆ, ಇಬ್ರು ಸೇಮ್ ಪ್ರೋಗ್ರಾಮ ಮಾಡೋದು ಹಂಗೆ. ಓಕೆ, ನೆಕ್ಸ್ಟ್ ಹೇಳ್ರಿ. ನೆಕ್ಸ್ಟ್ ಯಾರಾದ್ರೂ ಡೌಟ್ ಫಾಸ್ಟ್ ಆಗಿ ಹೇಳ್ಬೇಕು. ಏನಾದ್ರು ಡೌಟ್ಸ್ ಇದ್ರೆ ಹೇಳ್ರಿ. ಏನೇನು ಟೈಟಲಾ? ಏನ್ರಿ ಗುಡಿ ಕೈಗಾರಿಕೆ ರಿಲೇಟೆಡ್ ಏನ್ ಹೇಳಿದೀನ್ರಿ, ಅವಾಗ ಬರ್ಕೋಬೇಕ್ರಿ. ನನ್ಗೆ ವಾಪಸ್ ಅದೇ ಟೈಟಲ್ ಬರೋದು ಡಿಫಿಕಲ್ಟ್. ಏನ್ ಹೇಳಿದ್ದೆ, ಯಾರಿಗಾದ್ರೂ ನೆನಪೈತೆ? ಗುಡಿ ಕೈಗಾರಿಕೆ ಏನ್ ಹೇಳಿದ್ದೀನ್ರಿ ಟೈಟಲ್? ಹೌ ಟು ಹೌ ಟು ಇಂಪ್ಲಿಮೆಂಟ್ ಇ ಕಾಮರ್ಸ್ ಇನ್ ರೂರಲ್ ಬಿಸ್ನೆಸ್ ಅಂತಾರ ಬರ್ಕೋರಿ. ಹೌ ಟು ಇಂಪ್ಲಿಮೆಂಟ್ ಇ ಕಾಮರ್ಸ್ ಇನ್ ಗುಡಿ ಕೈಗಾರಿಕೆ ಅಂತಾರ ಬರ್ಕೋರಿ. ಹೌ ಟು ಇಂಪ್ಲಿಮೆಂಟ್ ಇ ಕಾಮರ್ಸ್ ಇನ್ ಗುಡಿ ಕೈಗಾರಿಕೆ. ಕ್ಲಿಯರಾ? ಹೌ ಟು ಇಂಪ್ಲಿಮೆಂಟ್ ಇ ಕಾಮರ್ಸ್ ಇನ್ ಗುಡಿ ಕೈಗಾರಿಕೆ ಟೈಟಲ್ ಅಷ್ಟೇ. ಸುಮ್ ಗುಡಿ ಕೈಗಾರಿಕೆ ಕನ್ನಡ ಇದೆ, ಕ್ಯಾಚಿ ವರ್ಡ್ ಇದೆ. ನೀವು ಮುಂದೆ ಅದೇ ಟೈಟಲ್ ಕೊಟ್ಟರು ನಡೀತಾ. ಓಕೆ ಓಕೆ, ದೆನ್ ಗೋ ಫಾರ್ ಎನಿ ಡೌಟ್ಸ್ ಫಸ್ಟ್. ಆಲ್ರೆಡಿ 9:30 ಆಯ್ತು. ಫಾಸ್ಟ್ ಹೇಳ್ಬೇಕು. ಏನಿಲ್ಲ, ನೈಸ್. ಎಲ್ಲರೂ ಓಕೆನಾ? ಹ್ಯಾಪಿನಾ? ಮಾಡ್ಬೋದಾ? ಎಲ್ಲರೂ ಹ್ಯಾಪಿನಾ? ಮಾಡ್ಬೋದಾ ಪ್ರಾಜೆಕ್ಟ್?
ಈಸ್ ಇಟ್ ಇಂಟ್ರೆಸ್ಟಿಂಗ್? ಹಾ, ಎಲ್ಲ ಲೈಕ್ ಟ್ರೆಡಿಷನಲ್ ಸಬ್ಜೆಕ್ಟ್ ಕಲ್ತು ಅದನ್ನ ಓದ್ಕೊಂಡು ಅದನ್ನ ಹೋಗಿ ಬರೀತಾರ ಇಲ್ಲಿದು. ನಿಮ್ಮ ಐಡಿಯಾಸು ನಿಮ್ ಇದನ್ನ ಇಂಪ್ಲಿಮೆಂಟ್ ಮಾಡೋದಿದೆ. ಇಟ್ಸ್ ಅ ನೈಸ್ ಥಿಂಗ್. ಸೊ ನಿಮ್ ಇಂಟ್ರೆಸ್ಟ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಈಗ ನೋಡಿ ಬರೀ 16 ಇಂದ 17 ಜನ ಜಾಯ್ನ್ ಆಗಿರಿ. ಉಳ್ದೋರು ಯಾಕೆ ಜಾಯ್ನ್ ಆಗಿಲ್ಲ? ಆಮೇಲೆ 4 ರಿಂದ 5 ಪ್ರಾಜೆಕ್ಟ್ನವರು 4 ರಿಂದ 5 ಪ್ರಾಜೆಕ್ಟ್ನವರು ನನಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ರಿ. ನಾಳೆ ಬೇಕಂದ್ರೆ ಅವ್ರು 5 ಪ್ರಾಜೆಕ್ಟ್ನವ್ರಿಗೆ ನೀವು ಜಾಯ್ನ್ ಆಗ್ಬೋದು. ಅವ್ರಿಗೆ ಕ್ಲಾಸ್ ತಗೋತೀನಿ. ನಿಮ್ಗೆ ಆಪ್ಷನಲ್ ಇದ್ದಂಗೆ ಅವ್ರಿಗೆ ಕಂಪಲ್ಸರಿ. ಅವ್ರು ಇಂಟ್ರೆಸ್ಟೆಡ್, ಅವರು ಇಲ್ಲಪ್ಪ ನಾವೇ ಓದ್ಕೋತೀವಿ ನಾವೇ ಮಾಡ್ಕೋತೀವಿ ಅಂದ್ರೆ ತೊಂದರೆ ಇಲ್ಲ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟು. ಇದು ಎಲ್ಲಿ ನಿಮಗೆ ಏನಂತಾರ, ಯಾವುದೇ ಬುಕ್ ಇಲ್ಲ, ಸಬ್ಜೆಕ್ಟ್ ಇಲ್ಲ, ಥಿಯರಿ ಇಲ್ಲ, ಕ್ವಶನ್ಸ್ ಇಲ್ಲ. ಸೊ ನಾವು ಹಂಗೆ ಏನ್ ಡಿಸ್ಕಷನ್ ಮಾಡೋ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋದು, ಇದನ್ನ ಬರ್ಕೋತಾ ಹೋಗೋದು. ಇದೇ ನಿಮ್ದು ಮುಂದೆ ಪ್ರೊಜೆಕ್ಟ್ ಆಗುತ್ತೆ, ಮುಂದೆ ಇದೇ ನೀವು ರಿಪೋರ್ಟ್ ಆಗುತ್ತೆ, ಇದನ್ನ ನೀವು ಸಬ್ಮಿಟ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ಯಾರು ಮಿಸ್ ಮಾಡಬೇಡ್ರಿ. ಆಮೇಲೆ ಇಬ್ರು ಯಾವ ಪ್ರೊಜೆಕ್ಟ್ ಮೆಟ್ಸ್ಕೊಳ್ಳೋದಿ ನೋಡು, ಇಬ್ರು ಮೊದಲ ಡಿಸ್ಕಷನ್ ಮಾಡ್ಕೊಂಡಿರ್ಬೇಕು. ನಿಮಗೆ ಇಬ್ರಿಗೂ ಬರೋಂಥ ಕ್ವಶನ್ಸ್ಗಳು ಎಲ್ಲ ಏನೋ ಬರ್ಕೊಂಡಿರ್ಬೇಕು. ಇಬ್ರು ಸೇರೇ ಕೇಳಬೇಕು, ಇಬ್ರು ಸೇರೇ ಮಾಡಬೇಕು. ಕ್ಲಿಯರಾ? ಓಕೆ. ಎನಿ ಓಕೆ ಸರ್. ಎಲ್ಲರೂ ಏನು ಕ್ವಶನ್ಸ್ ಅದಾವ? ಯಾರು ಏನೂ ಹಾಕಿಲ್ಲ? ನಾಳೆ ಕಳಿಸ್ತಾರತ್ತ ಪ್ರೊಜೆಕ್ಟು. ಓಕೆ, ನೈಸ್. ಎಲ್ಲರೂ ಖುಷಿ ಆಯ್ತು ನನಗತ್ರ. ಎಲ್ಲರ ಜೊತೆ ಎಲ್ಲಾ ಪ್ರಾಬ್ಲಮ್ಸ್ಗಳು ಡಿಸ್ಕಷನ್ ಮಾಡಿದ್ದಕ್ಕೆ. ಸೊ ನಾಳೆ ಇನ್ನೂ 5 ಪ್ರೊಜೆಕ್ಟ್ನವರು ಡಿಸ್ಕಷನ್ ಮಾಡಿಲ್ಲ. ಅವರು ಅಷ್ಟೇ ಹೇಳಿದ್ರಿ ಅಂದ್ರೆ 5 ಪ್ರೊಜೆಕ್ಟ್ ಬಗ್ಗೆ ನಾಳೆ ಡಿಸ್ಕಷನ್ ಮಾಡ್ತೀನಿ. ನೀವು ಜಾಯ್ನ್ ಆಗಿ ಅವಾಗ ಕೇಳ್ಬೋದು. ಸೊ ದೆನ್ ಗೋ ಫಾರ್ ನಿಮ್ಮದು. ನಾನು ವೆನ್ಸ್ಡೇ ಆರ್ ಥರ್ಸ್ಡೇ ಕ್ಲಾಸ್ ತಗೋತೀನಿ. ಆ್ಯಕ್ಚುಲಿ ಫ್ರೈಡೇ 3 hours ಫ್ರೈಡೇ ಇದೆ ನನಗೆ ಲ್ಯಾಬ್. ಆ್ಯಕ್ಚುಲಿ ವೆನ್ಸ್ಡೇ ಆರ್ ಥರ್ಸ್ಡೇ ತಗೋತೀನಿ. ಐ ಥಿಂಕ್ ದಿಸ್ ಟೈಮ್ ಈಸ್ ಬೆಸ್ಟ್ ಅನ್ಸುತ್ತೆ. ಕ್ಲಾಸ್ ಏನು ಡಿಸ್ಟರ್ಬ್ ಇರಲ್ಲ, ನೀಟಾಗಿ ತಗೋಬೋದು ಅನ್ಸುತ್ತೆ ಆಫ್ಟರ್ನೂನ್ಕಿನ. ಬಟ್ ನೋಡೋಣ. ಓಕೆ, ಸೊ ಎಲ್ಲರೂ ನೀವು ರೆಡಿ ಆಗ್ರಿ ಈಗ. ಕ್ಲಿಯರಾ? ಸ್ಟಾಪ್ ಮಾಡೋಣ? ಹಾಂ, ಹೇಳ್ರಿ. ಹೌದ್ರಿ? ಓಕೆ ನೈಸ್. ಎಂದ ಕಡಿಮೆ ಅದಾವ ನಿಮಗೆ ಕ್ಲಾಸಸ್ಗಳು? ಓಕೆ, ಡಾಟಾ ಸ್ಯಾಟರ್ಡೇ. ನನಗೆ ವೀಕ್ಲಿ 2 days ಕೊಟ್ರೆ ಸಾಕು. 2 days. ಬಟ್ ಇನ್ನು ಡಿಸ್ಕಷನ್ ಮಾಡ್ತಾ ಫಸ್ಟ್ 3 steps ಹೋಗ್ಲಿ, ಆಮೇಲೆ ಪ್ರೊಜೆಕ್ಟ್ ವೈಸ್ ಡಿಸ್ಕಷನ್ ಮಾಡೋಣ. ಅವಾಗ ಅಷ್ಟೇ ನಿಮ್ದಷ್ಟೇ ಡಿಸ್ಕಷನ್ ಮಾಡೋದ್ರಿಂದ ನಿಮ್ದಷ್ಟೇ ಡೇಟಾ ಅಂದ್ರೆ ಕಡಿಮೆ ಟೈಮ್ನಲ್ಲಿ ಮುಗಿದು ಬಿಡುತ್ತೆ. ಡೋಂಟ್ ವರಿ. ಇನ್ನೊಂದು 2 to 3 steps ಮುಗಿಲಿ, ಆಮೇಲೆ ಪ್ರೊಜೆಕ್ಟ್ ವೈಸ್ ಡಿಸ್ಕಷನ್ ಮಾಡ್ಕೋತ ಹೋಗ್ತೀವಿ. ಯಾಕಂದ್ರೆ ಈಗ ನಾನು ಟ್ರಾಫಿಕ್ ಸಿಗ್ನಲ್ ಡಿಸ್ಕಷನ್ ಮಾಡಾಗ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಯಾರೋ ಒಬ್ರು ಇದನ್ನ ಕಳಿಸಿದ್ರು ನನಗೆ. ಯಾವ ಪ್ರೊಜೆಕ್ಟ್ ಅವರದ್ದು ಗೊತ್ತಿಲ್ಲ. ಇದು ಏನೋ ರೂರಲ್ ರಿಲೇಟೆಡ್ ಪ್ರೊಜೆಕ್ಟ್, ಅಗ್ರಿಕಲ್ಚರ್ ರಿಲೇಟೆಡ್ ಪ್ರೊಜೆಕ್ಟ್ ಟೈಟಲ್ ಕಳಿಸಿದ್ರು. ಅದು ನೈಸ್ ಇತ್ತು. ಯಾವ್ದ್ರ ಬಗ್ಗೆ ಯಾರು ಡಿಸ್ಕಷನ್ ಮಾಡಲಿಲ್ಲ ಇಲ್ಲಿ. ಅಗ್ರಿಕಲ್ಚರ್ ರಿಲೇಟೆಡ್ ಪ್ರೊಜೆಕ್ಟ್ ಇತ್ತು ನೋಡ್ರಿ 2. ಓಕೆ, ಏನ್ಯಾವ ವಿಲ್ ಡಿಸ್ಕಸ್ ಟುಮಾರೋ. 5 ಪ್ರೊಜೆಕ್ಟ್ನವ್ರು ಏನಾದ್ರು ಜಾಯ್ನ್ ಆದ್ರೆ ನಾಳೆ. ಯಾರು ನಿಮ್ದು ಇತ್ರಿ ತೇಜಸ್ವಿನಿ? ಏನಿತ್ರಿ ಅದು ಟೈಟಲ್? ಓಕೆ ವಿಲ್ ಡಿಸ್ಕಸ್. ಇನ್ನು 5 ಪ್ರೊಜೆಕ್ಟ್ಸ್ನವ್ರು ನಾಳೆ ಇದ್ರಂದ್ರೆ ಡಿಸ್ಕಷನ್ ಮಾಡೋಣ. ಇಲ್ಲ ಅಂತಂದ್ರೆ ನಿಮಗೆ ವೆನ್ಸ್ಡೇ ಆರ್ ಥರ್ಸ್ಡೇ ಕ್ಲಾಸ್ ತಗೋತೀನಿ. ಫ್ರೈಡೇ ದಿನ ಆಲ್ಮೋಸ್ಟ್ ಕನ್ಕ್ಲೂಷನ್ ಮಾಡೋಣ. ಅಂದ್ರೆ ಟೈಟಲ್ಸ್ಗಳು ಫಸ್ಟ್ ಇಂಟ್ರಡಕ್ಷನ್ ಪಾರ್ಟ್ಗಳನ್ನ, ಅಬ್ಸ್ಟ್ರಾಕ್ಟ್ ಇಂಟ್ರಡಕ್ಷನ್ ಪಾರ್ಟನ್ನು ಫ್ರೈಡೇ ಅನಕ ಫೈನಲ್ ಮಾಡೋಣ. ಓಕೆ, ದೆನ್ ಐ ವಿಲ್ ಟೇಕ್ ವೆನ್ಸ್ಡೇ ಆರ್ ಥರ್ಸ್ಡೇ ಕ್ಲಾಸ್. ಫ್ರೈಡೇ ಕನ್ಕ್ಲೂಷನ್ ಮಾಡೋಣ. ಅಂದ್ರೆ ಫಸ್ಟ್ ಅನಾಲಿಸಿಸ್ ಸ್ಟೆಪ್ಸ್ ತನ ಮುಗಿಸೋಣ. ನೆಕ್ಸ್ಟ್ ಡಿಸೈನ್ ಸ್ಟೆಪ್ ಅದು ಆಮೇಲೆ ಹೋಗೋಣ. ಡಿಸೈನ್ ಸ್ಟೆಪ್ ಅದು ಹೋದೆವು ಅಂದ್ರೆ ಅಲ್ಲಿ ಇಂಡಿವಿಜುವಲ್ ಪ್ರೊಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಅವಾಗ ಡೇಟಾನು ಕಡಿಮೆ ಹೋಗುತ್ತೆ. ಓಕೆ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಇಂಟ್ರೆಸ್ಟ್. ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ ಖುಷಿ ಆಯ್ತು. ಉಳ್ದೋರಿಗೆ ಹೇಳ್ಬಿಡ್ರಿ. ಓಕೆ, ಸ್ಟಾಪ್ ಮಾಡೋಣ? ಸ್ಟಾಪ್ ಮಾಡಲಿ? ಓಕೆ, ಬಾಯ್.